ಮುಖ್ಯಾಂಶಗಳು. ಗರ್ಭಿಣಿಯರಿಗೆ ಸಕಾಲದಲ್ಲಿ ಸೂಕ್ತ ಚಿಕಿತ್ಸೆ ನೀಡದಿದ್ದರೆ ಕ್ರಮ, ಸಚಿವ ಗುಂಡೂರಾವ್ ಎಚ್ಚರಿಕೆ. ಮಾನ್ವಿ ಅಗ್ನಿಶಾಮಕ ಠಾಣೆಗೆ ಭೇಟಿ ನೀಡಿದ ರವಿ ಡಿ ಚನ್ನಣ್ಣನವರ್. ಒಪ್ಪಂದದ ಷರತ್ತು ಉಲ್ಲಂಘಿಸುತ್ತಿರುವ ಎಆರ್ವಿ ಸಿಮೆಂಟ್ ಸೊಸೈಟಿ. ರಾಷ್ಟ್ರಧ್ವಜಕ್ಕೆ ಅವಮಾನ, ಕಾನೂನು ಕ್ರಮಕ್ಕೆ ಆಗ್ರಹ. ಮಾನ್ವಿ ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಆರೋಗ್ಯ ಸಚಿವರ ಭೇಟಿ. ಸಿಂಧನೂರಿನ 7 ರಾಗಿ ಕ್ಯಾಂಪ್ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಿಸಲು ಪೌರಾಯುಕ್ತರಿಗೆ ಆದೇಶಿಸಲು ಆಗ್ರಹ. ಕೆ ಸುವಿಧಾ ಸೂಪರ್ ಸ್ಪೆಷಾಲಿಟಿ ಆರ್ಥೋಪೆಟಿಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಉತ್ತಮ ಭವಿಷ್ಯವಿದೆ, ಸಚಿವ ಗುಂಡೂರಾವ್. ಸಿಂಧನೂರಿನಲ್ಲಿ ಟೈರ್ ಸ್ಫೋಟದಿಂದ ವಾಹನ ಪಲ್ಟಿ, 3 ವಿದ್ಯಾರ್ಥಿಗಳ ಸಹಿತ 4 ಮೃತ. ವಡವಟ್ಟಿ ಸರ್ಕಾರಿ ಜಮೀನಿನಲ್ಲಿ ಅಕ್ರಮವಾಗಿ ಮನೆಗಳ ತೆರವುಗೊಳಿಸಲು ಆಗ್ರಹ. ಮತ್ತು ಮಾನ್ವಿಯ ನೇತಾಜಿ ಶಿಕ್ಷಣ ಸಂಸ್ಥೆಯಲ್ಲಿ ರಜತ ಮಹೋತ್ಸವದ ಸಂಭ್ರಮ. ವಾರ್ತೆಗಳ ವಿವರ. ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಸ್ಥಳದಲ್ಲೇ ಇದ್ದು ಗರ್ಭಿಣಿಯರಿಗೆ ಸಕಾಲದಲ್ಲಿ ಸೂಕ್ತ ಚಿಕಿತ್ಸೆ ನೀಡಬೇಕು. ನಿರ್ಲಕ್ಷ್ಯ ವಹಿಸಿದರೆ ಕ್ರಮ ಕೈಗೊಳ್ಳುವುದಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವ ದಿನೇಶ್ ಗುಂಡೂರಾವ್ ಎಚ್ಚರಿಕೆ ನೀಡಿದರು. ಡಾಕ್ಟರ್ ಸೈಡ್ ಬರಬೇಕು. ಸರ್ ಹಂಗೆ ಮೊಬೈಲ್ ರಾಯಚೂರು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಆವರಣದ ಮುಂದೆ ಬುಧವಾರ ಆಯೋಜಿಸಿದ್ದ ರಾಜ್ಯ ಮಟ್ಟದ ಮಾತೃತ್ವ ಸುರಕ್ಷಾ ಅಭಿಯಾನಕ್ಕೆ ಚಾಲನೆ ನೀಡಿ ಬಳಿಕ ಮಾತನಾಡಿದರು. ರಾಜ್ಯದ ತಾಯಿ ಮತ್ತು ಮಗುವಿನ ಆರೋಗ್ಯ ನೋಡಿಕೊಳ್ಳುವುದು ಸರ್ಕಾರ ಮತ್ತು ಆರೋಗ್ಯ ಇಲಾಖೆಯ ಜವಾಬ್ದಾರಿಯಾಗಿದೆ. ಇನ್ನು ಹೆಚ್ಚಿನ ಚಿಕಿತ್ಸೆ ನೀಡುವ ಉದ್ದೇಶದಿಂದ ರಾಜ್ಯದಾದ್ಯಂತ ಮಾತೃತ್ವ ಸುರಕ್ಷಾ ಅಭಿಯಾನ ಜಾರಿಗೆ ತರಲಾಗಿದೆ ಎಂದರು. ತಾಲೂಕು ಆಸ್ಪತ್ರೆಗಳನ್ನು ಮಿನಿ ಆಸ್ಪತ್ರೆಗಳಾಗಿ ಪರಿವರ್ತನೆ ಮಾಡಲಾಗುವುದು. ಮಾತೃ ಸುರಕ್ಷಾ ಅಭಿಯಾನವನ್ನು ರಾಜ್ಯದ ಎಲ್ಲಾ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ನಡೆಸಲಾಗುವುದು. ತಾಲೂಕು ಆಸ್ಪತ್ರೆಗಳಿಗೆ ಮೂಲಭೂತ ಸೌಕರ್ಯ ಮತ್ತು ವೈದ್ಯರು ಸಿಬ್ಬಂದಿಯನ್ನು ನೇಮಕ ಮಾಡುವ ಮೂಲಕ ಜಿಲ್ಲಾ ಮಿನಿ ಆಸ್ಪತ್ರೆಗಳನ್ನಾಗಿ ಮಾಡುವ ಉದ್ದೇಶ ಸರ್ಕಾರ ಹೊಂದಿದೆ.
ಮಹತ್ವಾಕಾಂಕ್ಷೆ ಜಿಲ್ಲೆಯಾದ ರಾಯಚೂರಿಗೆ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಸೇವೆ ಅವಶ್ಯಕವಾಗಿದೆ. ಮುಂದಿನ ದಿನಗಳಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ 24x7 ಚಿಕಿತ್ಸೆ ನೀಡುವಂತಾಗಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೆ ಬೇಕಾದ ಅನುದಾನ ಸೇರಿದಂತೆ ಎಲ್ಲಾ ಸಹಕಾರವನ್ನು ನೀಡುವುದಾಗಿ ಹೇಳಿದ್ದು, ತಕ್ಷಣ ಕಾರ್ಯಗತ ಮಾಡಲು ಸೂಚನೆ ನೀಡಿದ್ದಾರೆ ಎಂದರು. ಗರ್ಭಿಣಿಯರಿಗೆ ಸರಿಯಾದ ಮಾಹಿತಿ ಮತ್ತು ಚಿಕಿತ್ಸೆ ದೊರೆಯದೆ ತೊಂದರೆ ಅನುಭವಿಸುತ್ತಿದ್ದಾರೆ. ರಾಜ್ಯದಲ್ಲಿ 1 ಲಕ್ಷ ಗರ್ಭಿಣಿಯರಲ್ಲಿ ಸುಮಾರು 64 ಜನ ಮೃತರಾಗುತ್ತಿದ್ದಾರೆ. ಈ ಸಂಖ್ಯೆಯನ್ನು ಶೂನ್ಯಕ್ಕೆ ಇಳಿಸಲು ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ ಎಂದರು. ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಉದ್ಘಾಟನಾ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸುಗೊಳಿಸುವಂತಹ ಒಂದು ಪ್ರಕ್ರಿಯೆಯಲ್ಲಿ ಎಲ್ಲ ನಮ್ಮ ಮಹಿಳೆಯರು, ಹಿರಿಯರು, ಗಣ್ಯಮಾನ್ಯರು ಪಾಲ್ಗೊಂಡಿದ್ದು ಎಲ್ಲರಿಗೂ ನಮಸ್ಕಾರ. ಈ ಒಂದು ದಿನ ರಾಯಚೂರು ಮಹತ್ವಾಕಾಂಕ್ಷಿ ಜಿಲ್ಲೆ ಆಗಿರೋದ್ರಿಂದ ಮಾತೃತ್ವ ಸುರಕ್ಷಿತ ಅಭಿಯಾನ ಬೃಹತ್ ಆರೋಗ್ಯ ಶಿಬಿರವನ್ನು ನಾವು ರಾಯಚೂರಿಂದನೇ ಪ್ರಾರಂಭಿಸುತ್ತಿದ್ದೇವೆ. ಇದು ಒಂದು ದೊಡ್ಡ ಹಂತದಲ್ಲಿ ಆಗ್ತಾ ಇದೆ. ದಯವಿಟ್ಟು ಜೋರಾದ ಚಪ್ಪಲಿಯನ್ನು ತಟ್ಟಿ, ಯಾಕೆಂದ್ರೆ ನಮ್ಮ ಸಚಿವರು ಇಲ್ಲಿ ಬಂದು ಸರ್ಕಾರದ ನಮ್ಮ ಇಲಾಖೆ ಬಹಳ ಮುಖ್ಯ ಜವಾಬ್ದಾರಿ ಏನಂತ ಹೇಳಿದ್ರೆ, ಯಾರು ತಾಯಿಯ ಮತ್ತು ಮಕ್ಕಳ ಆರೋಗ್ಯವನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಮತ್ತು ಅದಕ್ಕೆ ಅಗತ್ಯ ಇರುವಂಥ ಎಲ್ಲ ತಪಾಸಣೆ ಇರ್ಬೋದು, ಸೇವೆಗಳಿರ್ಬೋದು, ಆರೈಕೆ ಇರ್ಬೋದು, ಎಲ್ಲವನ್ನು ಕೂಡ ಸಮರ್ಪಕವಾಗಿ ನೀಡ್ತಕ್ಕಂಥದ್ದೇ ಭಾಳ ಮುಖ್ಯವಾದಂಥ ಒಂದು ನಮಗಿರುವಂಥ ಒಂದು ಜವಾಬ್ದಾರಿ. ಆ ಕಾರಣದಿಂದ ಇವತ್ತು ಇದಕ್ಕೆ ಇನ್ನೂ ಹೆಚ್ಚಿನ ಒಂದು ಇದರ ಬಗ್ಗೆ ಹೆಚ್ಚಿನ ಗುಣಮಟ್ಟದ ಸೇವೆಗಳನ್ನು ನೀಡ್ತಕ್ಕಂಥದ್ದಕ್ಕೆ ನಾವು ಕಾರ್ಯನಿರ್ವಹಣೆ ಮಾಡಬೇಕು ಅಂತ ಹೇಳಿ ಈ ಅಭಿಯಾನವನ್ನು ಇವತ್ತು ನಾವು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ ರಾಯಚೂರಿನಲ್ಲಿ. ಇದು ರಾಯಚೂರಲ್ಲಿ ಮಾತ್ರ ನಡೆಯೋದಿಲ್ಲ, ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಈ ಏನು ಸೇವೆಗಳನ್ನು ನೀಡ್ತಕ್ಕಂಥದ್ದಕ್ಕೆ ಈ ಅಭಿಯಾನವನ್ನು ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಸಂತೋಷ ಏನಂತ ಹೇಳಿದ್ರೆ ಇವತ್ತು ರಾಯಚೂರಲ್ಲೇ ಇದು ಪ್ರಾರಂಭ ಆಗ್ತಾ ಇರೋದು. ಯಾಕೆಂದರೆ ರಾಯಚೂರು ಇದು ಅತ್ಯಂತ ನಮ್ಮ ರಾಜ್ಯದಲ್ಲಿ ಇಲ್ಲಿ ಹೆಚ್ಚಿನ ಇದರ ಅಗತ್ಯತೆ ಹೆಚ್ಚಿರುವಂಥ ಜಿಲ್ಲೆಗಳಲ್ಲಿ ರಾಯಚೂರು ಕೂಡ ಆಗಿದೆ. ಮತ್ತು ಈ ಜಿಲ್ಲೆಯ ಮುಖಾಂತರ ಏನು ಹಿಂದುಳಿದ ಮತ್ತು ಅದು ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಹೆಚ್ಚಿನ ಸೇವೆಗಳು ನೀಡಬೇಕಾಗಿರುವಂಥ ಜಿಲ್ಲೆಗಳಲ್ಲಿ ನಾವು ಕಲ್ಯಾಣ ಕರ್ನಾಟಕ ಭಾಗ ನೋಡಿದಾಗ ಈ ಜಿಲ್ಲೆಗಳಲ್ಲಿ ಹೆಚ್ಚು ಅವಶ್ಯಕತೆ ಇರ್ತದೆ. ಅದೇ ರೀತಿಯಾಗಿ ದಕ್ಷಿಣ ಕರ್ನಾಟಕದಲ್ಲೂ ಕೂಡ ಕೆಲವು ಜಿಲ್ಲೆಗಳಲ್ಲಿ ಬಹಳ ಅಲ್ಲಿ ಹಿನ್ನಡೆ ಇರುವಂಥದ್ದು, ಹಿಂದೆ ಇರುವಂಥದ್ದು ಕೂಡ ನೋಡ್ತೀವಿ. ಆದರೆ ಇಲ್ಲಿ ನಾವು ಆದ್ಯತೆಯನ್ನು ಕೊಡಬೇಕು. ಇಲ್ಲಿ ಪ್ರಾರಂಭ ಮಾಡುವ ಮುಖಾಂತರ ಇದು ಇಡೀ ರಾಜ್ಯಕ್ಕೇ ನಾವು ಒಂದು ಸಂದೇಶವನ್ನು ಕೊಟ್ಟು ಇದರ ಒಂದು ಆದ್ಯತೆ ಏನಿದೆ, ಇದರ ಒಂದು ಭಾಳ ಮಹತ್ವ ಏನಿದೆ ಇದು ಗೊತ್ತಾಗಲಿ ಅಂತ. ಇವತ್ತು ನಾವೆಲ್ಲ ಇತ್ತೀಚಿನ ದಿವಸಗಳು ನೋಡ್ತಾ ಇದ್ದೀವಿ, ಗರ್ಭಿಣಿಯರ ಒಂದು ಏನು ಮರಣ ಆಗಿರ್ತಕ್ಕಂಥದ್ದು. ಆ ಮರಣ ಆಗ್ತಾ ಇರುವಂಥದ್ದು ಬೇರೆ ಬೇರೆ ಕಾರಣಗಳಿಂದ ಆಗ್ತಾ ಇದೆ. ಅದು ಸರಿಯಾದ ಸಮಯಕ್ಕೆ ಸೇವೆ ಸಿಗದೇ ಇರುವಂಥದ್ದು, ಅಥವಾ ಆ ಒಂದು ಸಮಯಕ್ಕೆ ಬಂದಾಗ ಅಲ್ಲಿ ಸೇವೆಗಳು ಇಲ್ಲದೇ ಇರುವಂಥದ್ದು, ಏನಾದರೂ ಒಂದು ಕೊರತೆಯಿಂದ ಅನೇಕ ಗರ್ಭಿಣಿಯರು, ತಾಯಂದಿರು ಮೃತಪಡ್ತಕ್ಕಂಥ ಒಂದು ಸನ್ನಿವೇಶಗಳಿದೆ. ನಮ್ಮಲ್ಲಿ ಇರುವಂಥ ಏನು ಇವತ್ತು ಏನು ಒಂದು ಸೂಚ್ಯಾಂಕ ಇದೆ, 1 ಲಕ್ಷ ಗರ್ಭಿಣಿಯರು, ಅವರಲ್ಲಿ ಯಾರು ಆ 1 ಲಕ್ಷ ತಾಯಂದಿರೇನು ಆಗ್ತಾರೆ, ಆ ತಾಯಿಯ ಮರಣ ಸೂಚ್ಯಾಂಕ ಏನಿದೆ 1 ಲಕ್ಷಕ್ಕೆ 64 ತಾಯಂದಿರು ತೀರೋಗ್ತಾರೆ ಬೇರೆ ಬೇರೆ ಕಾರಣಗಳಿಂದ. ಇದು ನಮಗೆ ಇದು ಸಮಾಧಾನ ತರುವಂಥ ವಿಷಯ ಅಲ್ಲ. ಏನು ಇವತ್ತು 64 ಜನ 1 ಲಕ್ಷಕ್ಕೆ ತೀರೋಗ್ತಾ ಇದ್ದಾರೆ, ಅದನ್ನು ಕೂಡ ನಾವು ಇಳಿಸಬೇಕಾಗ್ತದೆ. ಕನಿಷ್ಠ ನಾವು ಇದು ಶೂನ್ಯಕ್ಕೆ ತರೋದಕ್ಕೆ ಪ್ರಯತ್ನ ಮಾಡಬೇಕು. ಶೂನ್ಯಕ್ಕೆ ತರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳೋದಿಲ್ಲ. ಯಾಕಂದರೆ ಕೆಲವು ನಿಜವಾದಂಥ ನೈಜ ವೈದ್ಯಕೀಯ ಕಾರಣಗಳಿಂದ ಏನೂ ಮಾಡೋಕ್ಕಾಗ್ತಾನೆ ಅದು ತೀರೋಗ್ತಾರೆ. ಅನೇಕ ಬೇರೆ ಬೇರೆ ರೋಗಗಳ ಜನ ತೀರೋಗ್ತಾರೆ. ಆದರೆ ಅನೇಕ ಈ ಮರಣಗಳೇನಿದೆ ಇದು ನಾವು ತಡೆಗಟ್ಟಿಸಬಹುದಾಗಿತ್ತು. ಅಲ್ಲಿ ಸರಿಯಾದ ಸಮಯಕ್ಕೆ ಅವ್ರ ಚಿಕಿತ್ಸೆ ಸಿಕ್ಕಿದ್ದಿದ್ರೆ, ಅದು ಮುನ್ನೆಚ್ಚರಿಕೆ ವಹಿಸಿದ್ದಿದ್ರೆ, ಅಥವಾ ಅವರಿಗೆ ಸರಿಯಾದ ಒಂದು ಪೌಷ್ಟಿಕಾಂಶ ಆಹಾರಗಳು ಮತ್ತು ಅವರ
ಅದಕ್ಕೇನು ನೆರವನ್ನು ಆ ತಾಯಿಗೆ ಸಿಕ್ಕಿದ್ದಿದ್ರೆ ಅಥವಾ ಏನಾದರೂ ಆಸ್ಪತ್ರೆಯಲ್ಲಿ ಕೆಲವು ವ್ಯವಸ್ಥೆಗಳು ಇಲ್ಲದೇ ಇರೋದ್ರ ಕಾರಣಗಳಿಂದ ಈ ಕಾರಣಗಳಿಂದ ಅವರು ತೀರ್ಕೊಂಡಿದ್ದಾರೆ. ಇದು ನಾವು ಸಹಿಸೋಕೆ ಆಗೋದಿಲ್ಲ. ಅದಕ್ಕೆ ಇದನ್ನು ಕಡಿಮೆ ಮಾಡಲೇಬೇಕು. ನಮ್ಮ ಉದ್ದೇಶ ಏನಿದೆ ಇವತ್ತು 64 ಏನಿದೆ ಅದು ಕನಿಷ್ಠ ಮಟ್ಟಕ್ಕೆ ಮುಟ್ಟಿಸ್ತಕ್ಕಂಥದ್ದು ಅಂತ, ಮತ್ತು ಯಾವುದು ತಡೆಗಟ್ಟಿಸಬಹುದಾಗಿತ್ತು ಅದನ್ನು ಕಡ್ಡಾಯವಾಗಿ ನಾವು ಅದನ್ನು ತಡೆಗಟ್ಟಿಸಲೇಬೇಕು ಅಂತ ಒಂದು ಅಭಿಯಾನವನ್ನು ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಮಾತನಾಡಿ, ಜಿಲ್ಲೆಗೆ ಜಿಲ್ಲಾ ಆಸ್ಪತ್ರೆ ಅವಶ್ಯಕವಾಗಿದ್ದು ತಕ್ಷಣ ಮಂಜೂರು ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ರಾಯಚೂರು ಹಿಂದುಳಿದ ಜಿಲ್ಲೆಯಾಗಿದ್ದು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆ ಅವಶ್ಯಕವಾಗಿದೆ. ವೈದ್ಯರು ಮತ್ತು ಸಿಬ್ಬಂದಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡುವ ಮೂಲಕ ಬಡ ಕುಟುಂಬಗಳಿಗೆ ಉತ್ತಮ ಸೇವೆ ನೀಡಬೇಕು ಎಂದು ಸಲಹೆ ನೀಡಿದರಲ್ಲದೆ, ರಾಜ್ಯ ಸರ್ಕಾರ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದ ಸುಧಾರಣೆಗೆ ಶೇಕಡ 25% ಅನುದಾನ ಖರ್ಚು ಮಾಡುತ್ತಿದೆ ಎಂದರು. ಈ ಮಾತೃತ್ವ ಸುರಕ್ಷಾ ಅಭಿಯಾನ ಕಾರ್ಯಕ್ರಮ ಇಡೀ ರಾಜ್ಯ ಮಟ್ಟದ್ದು ಇವತ್ತು ರಾಯಚೂರಿನಲ್ಲಿ ಇಲಾಖೆಯ ಮತ್ತು ರಾಜ್ಯದ ಸಚಿವರಾಗಿರ್ತಕ್ಕಂಥ ಸನ್ಮಾನ ಶ್ರೀ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟನೆ ಮಾಡಿದ್ದಾರೆ. ತಾವೆಲ್ಲ ಇಲಾಖೆಗೆ ಸೇರಿರ್ತಕ್ಕಂಥ ಸಿಬ್ಬಂದಿ ವರ್ಗದವರೆಲ್ಲ ತಾವೆಲ್ಲಿದ್ದೀರಿ, ಡಾಕ್ಟರ್ಸ್ ಎಲ್ಲ ಇಲ್ಲಿದ್ದೀರಿ. 8 ಗಂಟೆಗೆ ಬಿಟ್ಟು ಮಾನಿಗೆ ಹೋಗಿ MCH ಹಾಸ್ಪಿಟಲ್ನಲ್ಲಿ ಮಾನವಿನಲ್ಲಿ ಸಚಿವರು ವಿಸಿಟ್ ಮಾಡಿ ಅಲ್ಲಿರ್ತಕ್ಕಂಥ ಜನರ ಅಭಿಪ್ರಾಯ, ರೋಗಿಗಳ ಅಭಿಪ್ರಾಯ, ಜನಪ್ರತಿನಿಧಿಗಳ ಅಭಿಪ್ರಾಯ ಜೊತೆಯಲ್ಲಿ ಯಾವ ರೀತಿಯಾಗಿ ಈ ಭಾಗದಲ್ಲಿ ಹಿಂದುಳಿದ ವಿಭಾಗ ಆಗಿರ್ತಕ್ಕಂಥ ಈ ಕಲ್ಯಾಣ ಕರ್ನಾಟಕ ಇರ್ಬೋದು ಮತ್ತು ರಾಯಚೂರು ಜಿಲ್ಲೆ ಇರ್ಬೋದು ಜನರಿಗೆ ಅನುಕೂಲಕರವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕಂತೇಳಿ ಅನೇಕ ಸೂಚನೆಗಳನ್ನು ನೀಡಿದ್ದಾರೆ. ಇವತ್ತು ಈ ಸರ್ಕಾರ ಬಂದು ಈಗಾಗಲೇ 1.5 ವರ್ಷ ಆಗಿದ ನಂತರ ಈ ಇಲಾಖೆಯ ಜವಾಬ್ದಾರಿ ಇವತ್ತು ರಾಜ್ಯದಲ್ಲಿ ಮತ್ತು ಅತಿ ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಶಿಕ್ಷಣ ಹಾಗೂ ಆರೋಗ್ಯಕ್ಕೆ ಹೆಚ್ಚಿನ ಒಂದು ಒತ್ತು ಕೊಡಬೇಕೆಂಬ ಉದ್ದೇಶದಿಂದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಇಲಾಖೆಯನ್ನು ಅನುಭವಸ್ಥರಾಗಿರ್ತಕ್ಕಂಥ ಶ್ರೀಮಾನ್ ದಿನೇಶ್ ಗುಂಡೂರಾವ್ ಅವರಿಗೆ ವಹಿಸಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಅವರು ಇಡೀ ರಾಜ್ಯದಲ್ಲಿ ಅನೇಕ ಯೋಜನೆಗಳು ತರದ ಮುಖಾಂತರ ಮತ್ತು ಇಲಾಖೆಯಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವ್ರದ್ದು, ಡಾಕ್ಟರ್ಸ್ದು ಮತ್ತು ಎಲ್ಲರದು ಏನು ಅವರಿಗಿರ್ತಕ್ಕಂಥ ತೊಂದರೆಗಳು ನಿವಾರಣೆ ಮಾಡೋದರಲ್ಲಿ ಮತ್ತು ಇಲಾಖೆಯ ವ್ಯವಸ್ಥಿತ ರೀತಿಯಲ್ಲಿ ಎಲ್ಲರೂ ಕೂಡ್ಕೊಂಡು ಮಾಡ್ಕೊಂಡು ಹೋಗೋದ್ರ ಮುಖಾಂತರ ರಾಜ್ಯದಲ್ಲಿರ್ತಕ್ಕಂಥ ಆರೋಗ್ಯ ಇಲಾಖೆಯ ಪರಿಸ್ಥಿತಿ ಸುಧಾರಿಸಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿದೆ, ಇವತ್ತು ಇಡೀ ರಾಜ್ಯದಲ್ಲಿ ಜನರು ಹೆಚ್ಚಿನ ತೊಂದರೆ ಅನುಭವಿಸ್ತಕ್ಕಂಥದ್ದು. ಇವತ್ತು ಅವರು ಬಡವರು ಇರ್ಬೋದು, ಹೆಚ್ಚಾದ ಶ್ರೀಮಂತರು ಇರ್ಬೋದು, ಪ್ರತಿಯೊಬ್ಬರಿಗೂ ಈ ಆರೋಗ್ಯ ವಿಷಯದಲ್ಲಿ ಈ ಇಲಾಖೆಯ ಸಹಕಾರ ಬೇಕೇ ಬೇಕು. ಅವ್ರು ಹೆಚ್ಚಂತ ಶ್ರೀಮಂತರಿರ್ಬೋದು, ಕಡು ಬಡವರು ಇರ್ಬೋದು. ಸರ್ಕಾರ ಸಹಜವಾಗಿ ಬಡವರ ಸಲುವಾಗಿ ಕಾರ್ಯಕ್ರಮಗಳನ್ನು ಹೋಬಳಿ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಈ ರೀತಿಯಾಗಿ ಹಾಸ್ಪಿಟ್ಲ್ಗಳನ್ನ ಜನಪರವಾಗಿ ಜನರಿಗೆ ಅನುಕೂಲವಾಗುವಂಥ ಒಂದು ಪ್ರಯತ್ನ ಮಾಡೋದ್ರಲ್ಲಿ ಮತ್ತು ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ KKR ಸಹಿತ ಸನ್ಮಾನ್ಯ ಸಚಿವರು ಶ್ರೀಮಾನ್ ಮುಖ್ಯಮಂತ್ರಿಗಳ ಹತ್ರ ಮತ್ತು ಈ ಭಾಗದ ಶಾಸಕರು ಸಚಿವರ ಜೊತೆಯಲ್ಲಿ ಮಾತನಾಡಿ ಆದಷ್ಟು ಹೆಚ್ಚು ರೀತಿಯಲ್ಲಿ ಈ ಇಲಾಖೆಯಿಂದ ಈ ಭಾಗದಲ್ಲಿ ಅದು ಕಟ್ಟಡಗಳು ಇರ್ಬೋದು, ಮೂಲಭೂತ ಸೌಲಭ್ಯಗಳು ಉಳಿಸ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಈ ವರ್ಷದಲ್ಲಿ ಸುಮಾರು 900 ಕೋಟಿ ರೂಪಾಯಿಯಷ್ಟು ಇಲ್ಲಿ ಅನುದಾನವನ್ನು ಈ ಭಾಗದಲ್ಲಿ KKR ಪಡೆದ ಮುಖಾಂತರ ಹೋಬಳಿಯಿಂದ ಸಹಿತ ತಾಲೂಕಾ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಹಿತ ಅನೇಕ ಹಾಸ್ಪಿಟಲ್ಗಳು ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಹೊಸ ಹಾಸ್ಪಿಟಲ್ ಪ್ರಾರಂಭ ಮಾಡ್ತಕ್ಕಂಥ ಒಂದು ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ. ವೇದಿಕೆ ಮೇಲೆ ಶಾಸಕರಾದ ಹಂಪಯ್ಯ ಸಾಹುಕರ್, ಜಿಲ್ಲಾಧಿಕಾರಿ ನಿತೀಶ್ ಕೆ, ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ, ಮಹಾನಗರ ಪಾಲಿಕೆ ಅಧ್ಯಕ್ಷ ನರಸಮ್ಮ ನರಸಿಂಹಲು ಮಾಡಗೇರಿ, ಉಪಾಧ್ಯಕ್ಷ ಸಾಜಿದ್ ಸಮೀರ್, ಸದಸ್ಯ ಜಯಣ್ಣ, ಕಾಂಗ್ರೆಸ್ ಮುಖಂಡರಾದ ಮಹಮ್ಮದ್ ಶಾಲಂ, ನರಸಿಂಹಲು ಮಾಡಗೇರಿ, ಜಯಂತರಾವ್ ಪತಂಗೆ, ಜಿಲ್ಲಾ ಏಡ್ಸ್ ಮತ್ತು ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಶಾಕೀರ್ ಮತ್ತಿತರರು ಉಪಸ್ಥಿತರಿದ್ದರು. ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಸ್ವಾಗತಿಸಿದರು. ದಂಡಪ್ಪ ಬೀರಾದರ ಕಾರ್ಯಕ್ರಮ ನಿರೂಪಿಸಿದರು. ಪಟ್ಟಣದ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಠಾಣೆ ಹಾಗೂ ತುರ್ತು ಸೇವೆಗಳ ಇಲಾಖೆ ಕಚೇರಿ ರಾಜ್ಯ ಪೊಲೀಸ್ ಉಪ ಮಹಾನಿರೀಕ್ಷಕರಾದ ರವಿ ಡಿ ಚನ್ನಬಸವಣ್ಣನವರ್ ಭೇಟಿ ನೀಡಿ ಪರಿಶೀಲಿಸಿದರು.
ಪಟ್ಟಣದ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಠಾಣೆ ಹಾಗೂ ತುರ್ತು ಸೇವೆಗಳ ಇಲಾಖೆ ಕಚೇರಿಗೆ ಸೋಮವಾರ ಸಂಜೆ ಮೊದಲ ಬಾರಿಗೆ ಭೇಟಿ ನೀಡಿದ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಠಾಣೆ ಹಾಗೂ ತುರ್ತು ಸೇವೆಗಳ ಇಲಾಖೆ ಬೆಂಗಳೂರು ರಾಜ್ಯ ಪೊಲೀಸ್ ಉಪ ಮಹಾನಿರೀಕ್ಷಕರಾದ ರವಿ ಡಿ ಚನ್ನಣ್ಣನವರ್ ಅವರು ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಂದ ಗೌರವ ವಂದನೆ ಸ್ವೀಕರಿಸಿ ನಂತರ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಜೊತೆ ಸಭೆ ನಡೆಸಿದರು. ನಂತರ ಮಾತನಾಡಿದ ಅವರು, ಅಗ್ನಿಶಾಮಕ ಇಲಾಖೆ ಪೊಲೀಸ್ ಇಲಾಖೆಯ ಮಾತೃ ಇಲಾಖೆಯಾಗಿದ್ದು ಸಾರ್ವಜನಿಕರ ಪ್ರಾಣ ಮತ್ತು ಆಸ್ತಿಗಳನ್ನು ಉಳಿಸುವ ಪುಣ್ಯದ ಕೆಲಸವನ್ನು ಮಾಡುವುದಕ್ಕೆ ಅವಕಾಶ ಸಿಕ್ಕಿರುವುದಕ್ಕೆ ಹೆಚ್ಚಿನ ಸಂತೋಷ ದೊರೆಯುತ್ತಿದೆ. ಬೇಸಿಗೆಯಲ್ಲಿ ಹೆಚ್ಚಿನ ಬೆಂಕಿ ಅನಾಹುತಗಳು ಸಂಭವಿಸುವುದರಿಂದ ಮುಂಜಾಗ್ರತೆಯಾಗಿ ರಾಜ್ಯದ ಎಲ್ಲಾ ಅಗ್ನಿಶಾಮಕ ಠಾಣೆಗಳಿಗೆ ಭೇಟಿ ನೀಡಿ ಇಲಾಖೆಯಲ್ಲಿನ ವ್ಯವಸ್ಥೆಗಳ ಬಗ್ಗೆ ಸಭೆಗಳನ್ನು ನಡೆಸಿ ಮಾಹಿತಿ ಪಡೆದುಕೊಳ್ಳಲಾಗುತ್ತಿದೆ. ರಾಜ್ಯದಲ್ಲಿನ ಎಲ್ಲಾ ಅಗ್ನಿಶಾಮಕ ಠಾಣೆಗಳಲ್ಲಿನ ಅಗ್ನಿಶಾಮಕ ವಾಹನಗಳಲ್ಲಿ ನಿಯಮದಂತೆ 15 ವರ್ಷ ಸೇವೆ ಸಲ್ಲಿಸಿದ ವಾಹನಗಳನ್ನು ಬದಲಾಯಿಸಬೇಕಾಗಿರುವುದರಿಂದ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ವಾಹನಗಳು ಅಗತ್ಯವಿರುವ ಅಗ್ನಿಶಾಮಕ ಠಾಣೆಗಳಿಗೆ ಹೊಸ ವಾಹನಗಳನ್ನು ಒದಗಿಸುವುದಕ್ಕಾಗಿ ಆಗಸ್ಟ್ ರೊಳಗಾಗಿ 150 ವಾಹನಗಳು ಫ್ಯಾಬ್ರಿಕೇಶನ್ ನಡೆಸಿ ಸಿದ್ಧಗೊಳಿಸಿ ಸೇವೆಗೆ ಬಳಸಿಕೊಳ್ಳಲಾಗುತ್ತದೆ. ಈ ಬೇಸಿಗೆಯಲ್ಲಿ ಅಗ್ನಿ ಅನಾಹುತ ತಡೆಯುವುದಕ್ಕೆ ಸಾರ್ವಜನಿಕರು ಇಲಾಖೆಗೆ ಸಹಕಾರ ನೀಡಬೇಕು ಎಂದು ತಿಳಿಸಿದರು. ಅದೇನಾಗಿದೆ ಸರ್, ನಮ್ಮ ಗಾಡಿಗಳೆಲ್ಲ ಗಟ್ಟಿ ಇದ್ರು 15 ವರ್ಷ ಇದು FC ಅಂತ ಒಂದು ಆರ್ಡರ್ ಬಂದಿದೆ. ಆ ಕಾರಣದಿಂದಾಗಿ ಗಾಡಿಗಳು ಕಂಡೆಮ್ ಆಗಿದೆ. 150 ವೆಹಿಕಲ್ಗಳನ್ನ ಈಗ ಆಲ್ರೆಡಿ ಚಾಸಿ ಪರ್ಚೇಸ್ ಆಗಿದೆ. ಈ ಸಾರಿ ಸರ್ ಆಗಸ್ಟ್ ಅಷ್ಟೊತ್ತಿಗೆ ಇಡೀ ರಾಜ್ಯಾದ್ಯಂತ 150 ವೆಹಿಕಲ್ಗಳು ಫ್ಯಾಬ್ರಿಕೇಶನ್ ಆಗಿ ರೆಡಿ ಇರ್ತದೆ. ಈ ಬೇಸಿಗೆ ಮಾತ್ರ ನಾವು ಇದ್ದ ರಿಸೋರ್ಸ್ ಅಲ್ಲೇ ಮ್ಯಾನೇಜ್ ಮಾಡ್ತೇವೆ. ಸಾರ್ವಜನಿಕರು ಕೂಡ ಸಹಕರಿಸಬೇಕು. ಈ 150 ವೆಹಿಕಲ್ಗಳ ಚಾಸಿ ಪರ್ಚೇಸ್ ಆಗಿದೆ. ಫ್ಯಾಬ್ರಿಕೇಶನ್ ಅಂದರೆ ನಮ್ಮ ಟ್ಯಾಂಕರ್ ಕಟ್ತಾರಲ್ಲ ಬೌಸರ್ದೆಲ್ಲ ಕೆಪಾಸಿಟಿ, ಅದಕ್ಕೆ ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ. ಸೊ ಅದು ಬೈ ಆಗಸ್ಟ್ ಬರ್ತದೆ, ಜುಲೈ ಆಗಸ್ಟು. ಬೇಸಿಗೆಗೆ ನೀವು ಹೇಳ್ದಂಗೆ ಖಂಡಿತ ನಾವು ಎಲ್ಲ ರಿಸೋರ್ಸನ್ನು ಉಪಯೋಗಿಸಿಕೊಂಡು ಜನರಿಗೆ ಸ್ಪಂದಿಸಬೇಕಾಗುತ್ತೆ. ಬೋರ್ವೆಲ್ ಅದ್ಭುತ ಸರ್. ಅಗ್ನಿಶಾಮಕ ಇಲಾಖೆಗೆ ಪುಣ್ಯವಂತರು ಬರ್ತಾರೆ. ಮಾನ್ವಿ ರಾಯಚೂರಾದ್ಯಂತ ಒಳ್ಳೆ ಕೆಲಸ ನಮ್ಮ ಸಿಬ್ಬಂದಿಗಳು ಮಾಡ್ತಾರೆ. ನಾವು ಪ್ರಾಣ ರಕ್ಷಣೆಗೆ ಹೋಗ್ತೀವಿ, ಬೆಂಕಿ ಆರಿಸ್ಲಿಕ್ಕೆ ಹೋಗ್ತೀವಿ, ಸಾರ್ವಜನಿಕರ ಆಸ್ತಿ ಪ್ರಾಣ ಕಾಪಾಡ್ತೀವಿ. ಅದು ಭಾಳ ಪುಣ್ಯದ ಕೆಲಸ. ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ ಹಿಯರ್. ಇದರಲ್ಲಿ ಏನಾದರೂ ಬದಲಾವಣೆ ಸರ್? ಏನಿಲ್ಲ ಸರ್, ಅಗ್ನಿಶಾಮಕ ಇಲಾಖೆ ಅಂದ್ರೆ ಈಗ ನಮ್ಮ ಮಾತೃ ಇಲಾಖೆ ಸರ್. ಮಾನ್ವಿ ಅಗ್ನಿಶಾಮಕ ಠಾಣೆಯ ಅಗ್ನಿಶಾಮಕ ಠಾಣಾ ಅಧಿಕಾರಿ ರಂಗಪ್ಪ ಹಾಗೂ ಸಹಾಯಕ ಅಗ್ನಿಶಾಮಕ ಠಾಣಾ ಅಧಿಕಾರಿ ಹಾಜಿಮಿಯಾ ಸೇರಿದಂತೆ ಇನ್ನಿತರೆ ಸಿಬ್ಬಂದಿಗಳು ಇದ್ದರು. ತಾಲೂಕಿನ ರಾಯಚೂರು ವಿದ್ಯುತ್ ನಿಗಮದ ನಿಯಮಿತ YTPS RPSL ಕಾರ್ಖಾನೆಯೊಂದಿಗೆ ARV ಸಿಮೆಂಟ್ ಸೊಸೈಟಿಯವರು ಮಾಡಿಕೊಂಡಿರುವ ಹಾರುಬೂದಿ ಸಾಗಾಟ ಕರಾರು ಒಪ್ಪಂದದಲ್ಲಿನ ಷರತ್ತುಗಳನ್ನು ಉಲ್ಲಂಘಿಸುತ್ತಿದ್ದಾರೆ ಎಂದು ದಲಿತ ಸೇನೆ ಅಧ್ಯಕ್ಷ ರಂಗನಾಥ್ ಡಿ ರಾಂಪುರ್ ಆರೋಪ ಮಾಡಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ARV ಸಿಮೆಂಟ್ ಸೊಸೈಟಿಯವರು ಮತ್ತು YTPSನ ಕೆಲವು ಅಧಿಕಾರಿಗಳು ಶಾಮೀಲಾಗಿ ಹಾರುಬೂದಿಯನ್ನು ರೈಲ್ವೆ ಮುಖಾಂತರ ಸಾಗಾಟ ಮಾಡುವುದನ್ನು ಬಿಟ್ಟು ರಸ್ತೆಯ ಮೂಲಕವಾಗಿ ಭಾರೀ ಬಲ್ಕರ್ ವಾಹನಗಳ ಮುಖಾಂತರ ಸಾಗಾಟ ಮಾಡುವುದರಿಂದ ರಸ್ತೆಯಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಹಾರುಬೂದಿಯು ಕಣ್ಣಿನಲ್ಲಿ ಬೀಳುತ್ತಿರುವುದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಜೊತೆಗೆ ಅಪಘಾತಗಳು ಹೆಚ್ಚಾಗುತ್ತಿವೆ. ಕಂಪನಿಯೊಂದಿಗೆ ದಿನಾಂಕ 10/12/2021ರಂದು ARV ಸಿಮೆಂಟ್ ಸೊಸೈಟಿ ಇವರು ಕಂಪನಿಯಲ್ಲಿ ಇರುವ ಹಾರುಬೂದಿಯನ್ನು ತೆಗೆದುಕೊಂಡು ಹೋಗಲು ಕೆಲವೊಂದು ಷರತ್ತು ಕಟ್ಟಳೆಯ ಒಪ್ಪಂದ ಮಾಡಿಕೊಂಡಿದ್ದು ಇರುತ್ತದೆ. ಕರಾರುಗಳಂತೆ ಅವರು ಸದರಿ ಹಾರುಬೂದಿಯನ್ನು ರೈಲ್ವೆ ವಾಹನಗಳ ಮುಖಾಂತರ ರವಾನಿಸಬೇಕು. ಆದರೆ ರಸ್ತೆ ಮೂಲಕ ಸಾಗಿಸಿ ಸಾರ್ವಜನಿಕರಿಗೆ ತೊಂದರೆ ಮಾಡಿದ ARV ಸೊಸೈಟಿಯವರಿಗೆ ಪುನಃ ಹಾರುಬೂದಿಯನ್ನು ತೆಗೆದುಕೊಂಡು ಹೋಗಲು ಒಪ್ಪಂದ ನವೀಕರಣ ಮಾಡಿಕೊಡದಂತೆ ಮತ್ತು ಹಾರುಬೂದಿಯನ್ನು ಭಾರಿ ಬಲ್ಕರ್ ವಾಹನಗಳ ಮುಖಾಂತರ ಸಾಗಾಟ ಮಾಡುವುದನ್ನು ರದ್ದು ಮಾಡಿ ರೈಲ್ವೆ ಮುಖಾಂತರ ಸಾಗಾಟ ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು. ಒಂದು ವೇಳೆ ತಾವೇನಾದರೂ ಮೇಲೆ ಹೇಳಿದ ಸೊಸೈಟಿಯವರೆಗೆ ಪುನಃ ಒಪ್ಪಂದ ನವೀಕರಣವನ್ನು ಮುಂದುವರಿಸಿ ಬಲ್ಕರ್ಗಳಿಂದ ಹಾರುಬೂದಿಯನ್ನು ಸಾಗಾಟ ಮಾಡಿದರೆ ಸಾರ್ವಜನಿಕರಿಗೆ ತೊಂದರೆಯಾದ ಪಕ್ಷದಲ್ಲಿ ರಾಯಚೂರು ವಿದ್ಯುತ್ ನಿಗಮ ನಿಯಮಿತದ YTPS RPCL ಕಂಪನಿಯ ಮುಂದೆ ಧರಣಿ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಒಂದು ಪ್ರದೇಶವೂ ಹೋದಂತ ಹೇಳಬೇಕು. ಜಲಮಾಲಿನ್ಯ ಆಗ್ತಾ ಇದೆ, ಕೃಷ್ಣಾ ನದಿ ಒಂದು ಕಡೆ, ವಾಯು ಮಾಲಿನ್ಯ ಆಗ್ತಾ ಇದೆ, ಮತ್ತೆ ಈಗಾಗಲೇ ಹಲವಾರು ಫ್ಯಾಕ್ಟರಿಗಳು ಬಂದ್ಬಿಟ್ಟು ಕೆಮಿಕಲ್ ಮಾಲಿನ್ಯ ಆಗ್ತಾ ಇದೆ ಸರ್. ಈ ಒಂದು ಮಾಲಿನ್ಯವನ್ನು ತಪ್ಪಿಸಬೇಕಾದ್ರೆ ತಮ್ಮನ್ನ ಬಿಟ್ಟು ಬೇರೆ ಯಾವುದೂ ಇಲ್ಲ ಅಂತ ಕಾಣ್ತದೆ. ನಾವು ಮುಖ್ಯವಾಗಿ ಇವತ್ತು ಮಾಡ್ತಕ್ಕಂಥ ಉದ್ದೇಶ ಏನಂದ್ರೆ, ನಮ್ಮ ರಾಯಚೂರು ತಾಲೂಕಿನ ವಿದ್ಯುತ್ ನಿಗಮ ನಿಯಮಿತ YTPS RPCL ಕಾರ್ಖಾನೆಯೊಂದಿಗೆ
ಮಿಸಸ್ ARV ಸಿಮೆಂಟ್ ಸೊಸೈಟಿ ಅವರು ಮಾಡಿಕೊಂಡಿರ್ತಕ್ಕಂಥ ಹಾರುಬೂದಿ ಸಾಗಾಟದ ಉಲ್ಲಂಘನೆ ಮಾಡಿ ಮಿಸಸ್ ARV ಸಿಮೆಂಟ್ ಸೊಸೈಟಿ ಅವರು ಮತ್ತು YTPS ನ ಕೆಲವು ಅಧಿಕಾರಿಗಳು ಶಾಮೀಲಾಗಿ ಹಾರುಬೂದಿಯನ್ನು ರೈಲ್ವೆ ಮೂಲಕ ಸಾಗಾಟ ಮಾಡಬೇಕಾಗಿತ್ತು. ಆದ್ರೆ ಅದನ್ನು ಬಿಟ್ಬಿಟ್ಟು ಭಾರಿ ಬಲ್ಕ ವಾಹನಗಳ ಮೂಲಕ ಸಾಗಾಟ ಮಾಡುವುದರಿಂದ ರಸ್ತೆಯಲ್ಲಿ ಬಹಳ ಅನಾನುಕೂಲ ಆಗ್ತಿದೆ. ಏನು ವಿಶೇಷವಾಗಿ ಈ ಒಂದು ಲಾರಿಗಳು ಹೋಗುವಾಗ ಅಲ್ಲಿಂದ ಹಾರ್ತಕ್ಕಂಥ ಇದು ಹಾರುಬೂದಿ ಈ ವಾಹನ ಸವಾರರ ಒಂದು ಕಣ್ಣಲ್ಲಿ ಹೋಗ್ಬಿಟ್ಟು ಆ ಕಣ್ಣು ಮುಚ್ಚಬಹುದು, ಅದು ಕಣ್ಣಲ್ಲಿ ಹೋಗ್ಬಿಟ್ಟು ರಸ್ತೆಗಳ ಅಪಘಾತಗಳು ಬಹಳ ಆಗ್ತಿದೆ ಸರ್. ನಿಮ್ಗೆ ಗೊತ್ತಿರ್ಬೋದು, ಒಂದು ಸರ್ವೆ ಪ್ರಕಾರ ಈ ಜಲಮಾಲಿನ್ಯದಿಂದ ಈ ಹೊಳೆಗುಂಟೆ ಇದ್ದಂತ ಹಲವಾರು ಹಳ್ಳಿಗಳಲ್ಲಿ ಹೆಲ್ತ್ ಮೇಲೆ ಬಹಳಷ್ಟು ದುಷ್ಪರಿಣಾಮ ಇದೆ. ವಿಶೇಷವಾಗಿ ಈ ಒಂದು ರಸ್ತೆ ಮೂಲಕ ಹೋಗ್ತಕ್ಕಂಥ ಈ ಬಲ್ಕ್ ಇವುಗಳಿಂದ ಏನಾಗ್ತಿದೆ, ಧೂಳು ಹೆಚ್ಚಾಗುತ್ತೆ, ಅದರಿಂದ ಅಸ್ತಮದಂತ ರೋಗಗಳು ಬರ್ತಾ ಇದೆ ಸರ್. ದಯವಿಟ್ಟು ಆಮೇಲೆ ಇದರಿಂದ ಏನಪ್ಪ, ದಿನಾಂಕ 10/12/2021 ಮಿಸಸ್ ARV ಸಿಮೆಂಟ್ ಸೊಸೈಟಿ ಅವರು ಕಂಪನಿಯಲ್ಲಿ ಇರುವ ಹಾರುಬೂದಿ ತೆಗೆದುಕೊಂಡು ಹೋಗಲು ಕೆಲವು ಕಟ್ಟಡಗಳನ್ನು ಮತ್ತು ಒಪ್ಪಂದಗಳನ್ನು ಮಾಡ್ಕೊಂಡಿದ್ದಾರೆ. ಅದೇನಂದ್ರೆ ಮಿಸಸ್ ARV ಸಿಮೆಂಟ್ ಸೊಸೈಟಿ ಅವರು ದಿನಾಂಕ 10/12/2021 ಒಪ್ಪಂದ ಮಾಡಿಕೊಂಡಿರುವ ಕರಾರುಗಳಂತೆ ಅವರು ಸದರಿ ಹಾರುಬೂದಿಯನ್ನು ರೈಲ್ವೆ ವ್ಯಾಗನ್ಗಳ ಮುಖಾಂತರ ರವಾನಿಸ್ತಾ ಇದ್ರು. ಏನೀಗ ಅವರ ಒಂದು ಸ್ವಹಿತಾಸಕ್ತಿಗಾಗಿಯೋ ಅಥವಾ ಲಾಭಕ್ಕಾಗಿಯೋ ಅದನ್ನೆಲ್ಲ ಬಿಟ್ಬಿಟ್ಟು ಆ ಕಟ್ಟಡಗಳನ್ನು ಮುರಿದ್ಬಿಟ್ಟು ರಸ್ತೆ ಮೂಲಕ ರವಾನಿಸಲು ಮುಂದುವರಿಸಿದ್ದಾರೆ ಸರ್. ಈ ರೀತಿ ಸದರಿಯವರು ರಸ್ತೆ ಮೂಲಕ ಭಾರಿ ವಾಹನಗಳಿಂದ ಹಾರುಬೂದಿಯನ್ನು ಸಾಗಿಸುವುದರಿಂದ ರಸ್ತೆಗಳು ಸಹ ಸಂಪೂರ್ಣವಾಗಿ ಹಾಳಾಗಿ ಹೋಗಿದ್ದಾರೆ. ಸಾರ್ವಜನಿಕರು ಮತ್ತು ಸ್ಥಳೀಯ ವಾಹನಗಳು ಈ ರಸ್ತೆಯಲ್ಲಿ ಸಂಚರಿಸೋದಕ್ಕಾಗುತ್ತಿದ್ದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್. ಸದರಿ ಭಾರಿ ವಾಹನಗಳ ಸಂಚಾರದಿಂದ ರಸ್ತೆಯಲ್ಲಿ ಧೂಳು ಹೆಚ್ಚಾಗಿ ದ್ವಿಚಕ್ರ ವಾಹನಗಳ ಸಂಚಾರಕ್ಕೆ ತೊಂದರೆಯಾಗಿ ಅಪಘಾತಗಳ ಪ್ರಕರಣಗಳು ಹೆಚ್ಚಾಗಿರುವುದರಿಂದ ಸಾವು ನೋವುಗಳ ಪ್ರಕರಣ ಹೆಚ್ಚಾಗಿ ಈ ಸಂದರ್ಭದಲ್ಲಿ ಆಂಜನೇಯ ಚಿಕ್ಕಸುಗೂರು, ಭೀಮಣ್ಣ, ಭೀಮರಾಯ, ಉದಯ್ ಕುಮಾರ್ ಇದ್ದರು. ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡುವುದನ್ನು ತಡೆಯಲು ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಹಿಂದೂ ಜನಜಾಗೃತಿ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದೆ. ರಾಷ್ಟ್ರಧ್ವಜವೇ ರಾಷ್ಟ್ರದ ಆತ್ಮವಾಗಿದೆ. ಈ ರಾಷ್ಟ್ರೀಯ ಧ್ವಜಗಳನ್ನು 15 ಆಗಸ್ಟ್ ಮತ್ತು 26 ಜನವರಿಯಲ್ಲಿ ಹೆಮ್ಮೆಯಿಂದ ಪ್ರದರ್ಶಿಸಲಾಗುತ್ತದೆ. ಆದರೆ ಅದೇ ದಿನ ಅದೇ ರಾಷ್ಟ್ರಧ್ವಜ ರಸ್ತೆ ಹಾಗೂ ಚರಂಡಿಗಳಲ್ಲಿ ಹರಿದ ಸ್ಥಿತಿಯಲ್ಲಿ ಬಿದ್ದಿರುವುದು ಕಂಡುಬಂದಿದೆ. ಪ್ಲಾಸ್ಟಿಕ್ ಧ್ವಜಗಳು ತಕ್ಷಣವೇ ನಾಶವಾಗುವುದಿಲ್ಲ. ಆದ್ದರಿಂದ ಈ ರಾಷ್ಟ್ರಧ್ವಜಗಳು ಅನೇಕ ದಿನಗಳವರೆಗೆ ಅಗೌರವವನ್ನು ಕಾಣಬೇಕಾಗಿದೆ. ರಾಷ್ಟ್ರಧ್ವಜದ ಈ ಅಗೌರವವನ್ನು ತಡೆಯಲು ಹಿಂದೂ ಜನಜಾಗೃತಿ ಸಮಿತಿಯಿಂದ ಮುಂಬೈ ಹೈಕೋರ್ಟ್ನಲ್ಲಿ PIL ಸಲ್ಲಿಸಲಾಯಿತು. ಈ ಸಂಬಂಧ ವಿಚಾರಣೆ ವೇಳೆ ನ್ಯಾಯಾಲಯವು ಪ್ಲಾಸ್ಟಿಕ್ ರಾಷ್ಟ್ರಧ್ವಜದಿಂದ ಆಗುವ ಅವಮಾನವನ್ನು ನಿಲ್ಲಿಸುವಂತೆ ಸರ್ಕಾರಕ್ಕೆ ಆದೇಶ ನೀಡಿತ್ತು. ಅದರಂತೆ ಕೇಂದ್ರ ಮತ್ತು ರಾಜ್ಯ ಗೃಹ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆಯು ಈ ಸಂಬಂಧ ಸುತ್ತೋಲೆ ಹೊರಡಿಸಿತ್ತು. ಇದರೊಂದಿಗೆ ಕೇಂದ್ರ ಸರ್ಕಾರವು ಪ್ಲಾಸ್ಟಿಕ್ ನಿಷೇಧಕ್ಕೆ ಮುಂದಾಗಿದೆ. ಅದರ ಪ್ರಕಾರ ಪ್ಲಾಸ್ಟಿಕ್ ರಾಷ್ಟ್ರಧ್ವಜಗಳನ್ನು ಮಾರಾಟ ಮಾಡುವುದು ಕಾನೂನು ಪ್ರಕಾರ ಅಪರಾಧವಾಗಿದೆ. ಈ ಲಾಂಛನಗಳು ಮತ್ತು ಹೆಸರುಗಳ ಕಾಯ್ದೆ 1950 ಮತ್ತು ರಾಷ್ಟ್ರೀಯ ಗೌರವಕ್ಕೆ ಅವಮಾನಗಳ ತಡೆ ಕಾಯ್ದೆ 1971 ಉಲ್ಲಂಘನೆಯಾಗಿದೆ. ರಾಷ್ಟ್ರಧ್ವಜಕ್ಕೆ ಅವಮಾನವಾಗುವುದನ್ನು ತಡೆಯಲು ಕೃತಿ ಸಮಿತಿಯನ್ನು ಸ್ಥಾಪಿಸಲು ಮತ್ತು ಅದರಲ್ಲಿ ಸಾಮಾಜಿಕ ಸಂಘಟನೆಗಳನ್ನು ಸೇರಿಸಲು ಹೈಕೋರ್ಟ್ ಸರ್ಕಾರಕ್ಕೆ ನಿರ್ದಿಷ್ಟವಾಗಿ ಆದೇಶಿಸಿದೆ. ಇದರಲ್ಲಿ ಪ್ಲಾಸ್ಟಿಕ್ ರಾಷ್ಟ್ರಧ್ವಜದಿಂದ ಆಗುವ ಅವಮಾನವನ್ನು ತಡೆಯಲು ವಿವಿಧ ಮಾಧ್ಯಮಗಳ ಮೂಲಕ ಜನಜಾಗೃತಿ ಮೂಡಿಸುವ ಅಪೇಕ್ಷಿತವಿದೆ. ಉದಾಹರಣೆಗೆ ಕರಪತ್ರಗಳು, ಫಲಕಗಳು, ಬೋರ್ಡ್ಗಳು, ಜಾಹೀರಾತುಗಳ ಮೂಲಕ ಸಂಬೋಧನೆ. ಸಮಿತಿಯು ಕಳೆದ 21ರಿಂದ ರಾಷ್ಟ್ರಧ್ವಜಕ್ಕೆ ಅವಮಾನಿಸಿರುವುದರ ವಿರುದ್ಧ ಜನಜಾಗೃತಿ ಮೂಡಿಸುತ್ತಿದೆ. ಸಮಿತಿಯು ಶಾಲಾ ಕಾಲೇಜುಗಳಲ್ಲಿ ಉಪನ್ಯಾಸ, ಪ್ರಶ್ನೋತ್ತರ ಸ್ಪರ್ಧೆಗಳನ್ನು ಆಯೋಜಿಸುವುದು, ಕರಪತ್ರಗಳನ್ನು ವಿತರಿಸುವುದು, ಪೋಸ್ಟರ್, ಫ್ಲೆಕ್ಸ್ಗಳನ್ನು ಹಾಕುವುದು, ಸ್ಥಳೀಯ ಕೇಬಲ್ ಚಾನೆಲ್ಗಳಲ್ಲಿ ವಿಡಿಯೋಗಳನ್ನು ತೋರಿಸುವುದು, ರಸ್ತೆಗಳಲ್ಲಿ ಬಿದ್ದಿರುವ ರಾಷ್ಟ್ರಧ್ವಜಗಳನ್ನು ಸಂಗ್ರಹಿಸುವುದು, ಸಾಮಾಜಿಕ ಜಾಲತಾಣದ ಮೂಲಕ ಪ್ರಚಾರ ಕಾರ್ಯಗಳನ್ನು ಕೈಗೊಳ್ಳುತ್ತದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ.
ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡುವುದನ್ನು ತಡೆಯಲು ರಾಷ್ಟ್ರಧ್ವಜ ಗೌರವ ಕೃತಿ ಸಮಿತಿಯನ್ನು ಸ್ಥಾಪಿಸಬೇಕು. ಜಿಲ್ಲೆಯಲ್ಲಿ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ರಾಷ್ಟ್ರಧ್ವಜಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದರೆ ಕೂಡಲೇ ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಶಾಲೆಗಳಲ್ಲಿ ರಾಷ್ಟ್ರಧ್ವಜವನ್ನು ಗೌರವಿಸಿ ಎಂಬ ಉಪಕ್ರಮವನ್ನು ನಡೆಸಲು ಸೂಚನೆಗಳನ್ನು ನೀಡಿ ಎಂದು ಮನವಿಯಲ್ಲಿ ಬೇಡಿಕೆಗಳನ್ನು ಸಲ್ಲಿಸಲಾಗಿದೆ. ತಡೆಯಲು ಮತ್ತು ನಿಷೇಧಿತ ಪ್ಲಾಸ್ಟಿಕ್ ಧ್ವಜ ಮಾರಾಟ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಲು ಮಾನ್ಯರೇ, ರಾಷ್ಟ್ರಧ್ವಜವು ರಾಷ್ಟ್ರದ ಉಳಿದು ಈ ರಾಷ್ಟ್ರಧ್ವಜವನ್ನು 15 ಆಗಸ್ಟ್ 2026 ದಿನವರಲ್ಲಿ ಹೆಮ್ಮೆಯಿಂದ ಪ್ರದರ್ಶಿಸಲಾಗುತ್ತದೆ. ಆದರೆ ಅದೇ ದಿನ ಅದೇ ರಾಷ್ಟ್ರಧ್ವಜ ರಸ್ತೆ ಹಾಗೂ ಚರಂಡಿಗಳಿಗೆ ಹರಿದ ಸ್ಥಿತಿಯಲ್ಲಿ ಬಿದ್ದಿರುವುದು ಕಂಡುಬಂದಿದೆ. ಪ್ಲಾಸ್ಟಿಕ್ ಧ್ವಜಗಳು ತಕ್ಷಣವೇ ನಾಶವಾಗುವುದಿಲ್ಲ. ಆದ್ದರಿಂದ ಈ ರಾಷ್ಟ್ರಧ್ವಜಗಳು ಅನೇಕ ದಿನಗಳವರೆಗೆ ಅಗೌರವವನ್ನು ಕಾಣಬೇಕಾಗಿದೆ. ರಾಷ್ಟ್ರಧ್ವಜದ ಈ ಅಗೌರವವನ್ನು ತಡೆಯಲು ಹಿಂದೂ ಜನಜಾಗೃತಿ ಸಮಿತಿ ಮುಂಬೈ ಹೈಕೋರ್ಟ್ನಲ್ಲಿ PIL 103/2011ರಲ್ಲಿ ಸಲ್ಲಿಸಲಾಯಿತು. ಈ ಸಂಬಂಧ ವಿಚಾರಣೆ ವೇಳೆ ನ್ಯಾಯಾಲಯವು ಪ್ಲಾಸ್ಟಿಕ್ ರಾಷ್ಟ್ರಧ್ವಜದ ಆಗುವ ಅವಮಾನವನ್ನು ನಿಲ್ಲಿಸುವಂತೆ ಸರ್ಕಾರಕ್ಕೆ ಆದೇಶ ನೀಡಿತ್ತು. ಅದರಂತೆ ಕೇಂದ್ರ ಮತ್ತು ರಾಜ್ಯ ಗೃಹ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆಯು ಈ ಸಂಬಂಧ ಸುತ್ತೋಲೆ ಹೊರಡಿಸಿತ್ತು. ಇದರೊಂದಿಗೆ ಕೇಂದ್ರ ಸರ್ಕಾರವು ಪ್ಲಾಸ್ಟಿಕ್ ನಿಷೇಧಕ್ಕೆ ಮುಂದಾಗಿದೆ. ಅದರ ಪ್ರಕಾರ ಪ್ಲಾಸ್ಟಿಕ್ ರಾಷ್ಟ್ರಧ್ವಜಗಳನ್ನು ಮಾರಾಟ ಮಾಡುವುದು ಕಾನೂನು ಪ್ರಕಾರ ಅಪರಾಧವಾಗಿದೆ. ಇದು ಲಾಂಛನಗಳು ಮತ್ತು ಹೆಸರುಗಳು ಕಾಯ್ದೆ 1950 ಮತ್ತು ರಾಷ್ಟ್ರೀಯ ಗೌರವಕ್ಕೆ ಅವಮಾನ ಬೆಲೆ ಕಾಯ್ದೆ 1971ರ ಉಲ್ಲಂಘನೆಯಾಗಿದೆ. ರಾಷ್ಟ್ರೀಯ ಚಿಹ್ನೆಗಳಿಗೆ ಅವಮಾನವಾಗುವುದನ್ನು ತಡೆಯಲು ಸಮಿತಿಯು ವಾರ್ಷಿಕವಾಗಿ ರಾಷ್ಟ್ರಧ್ವಜವನ್ನು ಗೌರವಿಸಿ ಎಂಬ ಉಪಕ್ರಮವನ್ನು ನಡೆಸುತ್ತದೆ. ಸ್ವಾತಂತ್ರ್ಯ ದಿನದಂದು ಧ್ವಜಾರೋಹಣ ಮಾಡುವ ಸಮಯದಲ್ಲಿ ಜಾಂಡಾ ಊಂಚಾ ರಹೇ ಹಮಾರಾ ಎಂದು ಹೆಮ್ಮೆಯಿಂದ ಹೇಳಲಾಗುತ್ತದೆ. ಆದರೆ ಇದೇ ವೇಳೆ ಚಿಕ್ಕ ಮಕ್ಕಳ ಹಠಮಾರಿತನದಿಂದ ವಾಹನಗಳಿಗೆ ಹಾಕಲು ಪ್ಲಾಸ್ಟಿಕ್ ಧ್ವಜಗಳು ರಸ್ತೆಯಲ್ಲಿ ಬಿದ್ದಿರುವುದು ಕಂಡು ಬಂದಿರುತ್ತದೆ. ಕೆಲವರು ಮುಖಕ್ಕೆ ತ್ರಿವರ್ಣ ಧ್ವಜದ ಬಣ್ಣ ಹಚ್ಚುತ್ತಾರೆ. ಇದರಿಂದಾಗಿ ಸ್ವಾತಂತ್ರ್ಯದಿಂದೇ ರಾಷ್ಟ್ರಧ್ವಜಕ್ಕೆ ಘೋರ ಅವಮಾನ ಮಾಡಲಾಗುತ್ತದೆ. ಇದು ಈ ಧ್ವಜದ ಗೌರವಕ್ಕಾಗಿ ತಮ್ಮ ಪ್ರಾಣವನ್ನು ಕ್ರಾಂತಿಕಾರಿಗಳ ತ್ಯಾಗಕ್ಕೆ ಮಾಡಿದ ಮನವಲ್ಲದೆ ರಾಷ್ಟ್ರವನ್ನು ಗೌರವಿಸುವ ನಮ್ಮೆಲ್ಲರಾಗಿದೆ. ಆದ್ದರಿಂದ ಸರ್ಕಾರದ ವಿವಾಜ್ಞೆಯನ್ನು ನಿರ್ಲಕ್ಷಿಸಿ ಧ್ವಜ ಸಂಹಿತೆಯನ್ನು ಉಲ್ಲಂಘಿಸಿ ಪ್ಲಾಸ್ಟಿಕ್ ಧ್ವಜವನ್ನು ಮಾರಾಟ ಮಾಡುವ ಅಂಗಡಿಕಾರರು, ಜನರು, ಸಂಸ್ಥೆಗಳು ಮತ್ತು ಜನರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಈ ಸಂದರ್ಭದಲ್ಲಿ ಕೃಷ್ಣವೇಣಿ, ರಾಜು ಇದ್ದರು. ಪಟ್ಟಣದ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಭೇಟಿ ನೀಡಿ ಪರಿಶೀಲಿಸಿದರು. ಪಟ್ಟಣದ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಭೇಟಿ ನೀಡಿ ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ದೊರೆಯುತ್ತಿರುವ ಸೌಲಭ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಆಸ್ಪತ್ರೆಯಲ್ಲಿನ ಹೆರಿಗೆ ಕೋಣೆ, ಶಸ್ತ್ರಚಿಕಿತ್ಸೆ ಕೋಣೆ ಹಾಗೂ ಮಹಿಳಾ ವಾರ್ಡ್ಗಳಿಗೆ ಹಾಗೂ ಮಕ್ಕಳ ವಾರ್ಡ್ಗಳಿಗೆ ಭೇಟಿ ನೀಡಿ ಅಲ್ಲಿನ ಗರ್ಭಿಣಿಯರು ಹಾಗೂ ಬಾಣಂತಿಯರ ಆರೋಗ್ಯ ವಿಚಾರಿಸಿ ಆಸ್ಪತ್ರೆಯಲ್ಲಿ ಹೆರಿಗೆಗೆ ಆಗಮಿಸಿದ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿನ ವೈದ್ಯರು ಹಾಗೂ ನರ್ಸಿಂಗ್ ಸಿಬ್ಬಂದಿಗಳು ಸರಿಯಾಗಿ ಆರೈಕೆ ಮಾಡಿದರೆ ಪೌಷ್ಟಿಕ ಆಹಾರ ನೀಡಲಾಗಿದೆಯೇ ಎಂದು ವಿಚಾರಿಸಿ ಮಾಹಿತಿ ಪಡೆದರು. ಸರಿಗದ ಮನೆಯಲ್ಲಿ ಎಷ್ಟು ವಯಸ್ಸು ಅವ್ರಿಗೆ? 22. ಚಿಕ್ಕ ವಯಸ್ಸು ಕಾಣ್ತಾರೆ. ಚಿಕ್ಕ ವಯಸ್ಸು ಕಾಣ್ತಾರೆ. ಎಲ್ಲ ಒಳ್ಳೆ ಆರೋಗ್ಯ ಇರಬೇಕು. ತಾಯಿಗೂ ಕೂಡ ಬಹಳ ಸಣ್ಣ ಇದ್ದಾರೆ. ಎಳ್ನೀರೆಲ್ಲ ಕೊಡ್ತದಾರ? ಯಾವರು ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರ ಆಸ್ಪತ್ರೆಯಲ್ಲಿ? ಆರಾಮದಲ್ಲ? ಸ್ಟೆಬಿಲೈಸ್ ಮಾಡಿ ಆಂಬುಲೆನ್ಸ್ ಹಾಂ ಸರ್ ಮೊಬಿಲಿಟಿ ಜಾಸ್ತಿ ಇದೆ.
ಅಪ್ರಾಪ್ತ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವುದರಿಂದ, ಕಡಿಮೆ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳು ಗರ್ಭ ಧರಿಸುವುದರಿಂದ, ಹೆರಿಗೆ ಸಮಯದಲ್ಲಿ ಪ್ರಾಣಾಪಾಯ ಸಂಭವಿಸುವ ಅಪಾಯವಿರುವುದರಿಂದ, ಹೆಚ್ಚಾಗಿ ಈ ಭಾಗದಲ್ಲಿ ತಾಯಿ ಮತ್ತು ಶಿಶುಗಳ ಸಾವು ಸಂಭವಿಸುತ್ತಿರುವುದರಿಂದ ಹೆಣ್ಣು ಮಕ್ಕಳಿಗೆ ಪ್ರಾಪ್ತ ವಯಸ್ಸಿನಲ್ಲಿ ಮಾತ್ರ ಮದುವೆ ಮಾಡುವಂತೆ ಮಹಿಳೆಯರಿಗೆ ಕಿವಿ ಮಾತು ಹೇಳಿದರು. ನಂತರ ಆಸ್ಪತ್ರೆಯ ಸಭಾಂಗಣದಲ್ಲಿ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳ ಸಭೆ ನಡೆಸಿ ಗ್ರಾಮೀಣ ಭಾಗದಿಂದ ರಾತ್ರಿ ವೇಳೆಯಲ್ಲಿ ಆಸ್ಪತ್ರೆಗೆ ಹೆರಿಗೆಗಾಗಿ ಆಗಮಿಸುವ ಗರ್ಭಿಣಿಯರಿಗೆ ಹೆರಿಗೆ ಮಾಡಿಸುವುದಕ್ಕೆ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು. ಸಕಾಲದಲ್ಲಿ ವೈದ್ಯರು ಹಾಜರಿದ್ದು ಅಗತ್ಯ ಚಿಕಿತ್ಸೆಯನ್ನು ನೀಡಬೇಕು. ಶಸ್ತ್ರ ಚಿಕಿತ್ಸೆ ಸಹಾಯಕರು, ಶುಶ್ರೂಷಕಿಯರು ಸೇರಿದಂತೆ ಆರೋಗ್ಯ ಸಿಬ್ಬಂದಿಗಳು ಗರ್ಭಿಣಿಯರ, ಬಾಣಂತಿಯರ ಆರೈಕೆ ಮಾಡಬೇಕು ಹಾಗೂ ನವಜಾತ ಶಿಶುಗಳಿಗೆ ಅಗತ್ಯವಾದ ಚಿಕಿತ್ಸೆ ನೀಡುವುದಕ್ಕೆ ಕ್ರಮ ಕೈಗೊಳ್ಳಬೇಕು. ಆಸ್ಪತ್ರೆಯಲ್ಲಿ ಶುದ್ಧ ಕುಡಿಯುವ ನೀರು, ಸ್ವಚ್ಛತೆ, ಮೂಲ ಸೌಲಭ್ಯಗಳಿರುವಂತೆ ನೋಡಿಕೊಳ್ಳಿ. ಆಸ್ಪತ್ರೆಯಲ್ಲಿ ಮಂಜೂರಾಗಿರುವ ಹುದ್ದೆಗಳಿಗೆ ಕೊರತೆ ಇರುವ ಖಾಲಿ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಿಕೊಳ್ಳುವುದಕ್ಕೆ ಅಗತ್ಯವಾದ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಆರೋಗ್ಯಾಧಿಕಾರಿ ಸುರೇಂದ್ರ ಬಾಬು ಅವರಿಗೆ ಸೂಚಿಸಿದರು. ಯಾವುದೇ ಕಾರಣಕ್ಕೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಹೊರಗಿನಿಂದ ಔಷಧಿಗಳನ್ನು ತರುವುದಕ್ಕೆ ಸೂಚಿಸಬಾರದು. ಆಸ್ಪತ್ರೆಯಲ್ಲಿ ಅಗತ್ಯವಿರುವ ಔಷಧಿಗಳನ್ನು ದಾಸ್ತಾನು ಮಾಡಿಕೊಳ್ಳುವಂತೆ ತಿಳಿಸಿದರು. ಕಾಂಟ್ಯಾಕ್ಟ್ ತಗೋಬೋದು. ಇಲ್ಲ, ಈಗ CM ಫ್ರೀ ಆಗ್ಬಿಡ್ತಾರೆ. ಇಲ್ಲ ತಾಲೂಕು ಆಸ್ಪತ್ರೆಗಳು ಅವರು ಸ್ವಲ್ಪ ಫ್ರೀ ಆಗ್ತಾರೆ. ಹೌದು, ಫ್ರೀ. ಬಿಕಾಸ್ ಆಫ್ ದಟ್ ಎಷ್ಟೋ ಜನ ಕಾಂಟ್ರಾಕ್ಟ್ ಬರೋದಿಲ್ಲ. ಸ್ಪೆಷಲಿಸ್ಟ್ CM ಡ್ಯೂಟಿ ನಾವು ಮಾಡಬೇಕು ಬೇಡ ಅಂತ. ಓಟಿ ಟೆಕ್ನಿಷಿಯನ್ ಇದ್ದಾರಾ ಅಂತ ಕೇಳ್ತಾರೆ. ಎಷ್ಟು ಸೊ 2 ಪೋಸ್ಟ್ ಇರೋದು 2 ಫಿಲಪ್ ಆಗಿದೆ. 2 ಸಾಕಾಗುತ್ತಲ್ಲ. 2 ಫಿಲಪ್ ಆಗಿದೆ. ಇಲ್ಲಿ ಕೇಳಿದ್ರೆ ಅಲ್ಲೇ ಇದ್ದಾರೆ ಅಂತ ಹೇಳ್ತಾರೆ, ಅಲ್ಲಿ ಕೇಳಿದ್ರೆ ನೋಡಿ. ನಾವು ಗೌರ್ಮೆಂಟ್ ಬಂದಾಗ ಕರೆಕ್ಟಾಗಿ ಇದ್ದಿದ್ದು ಸಂಜಾಯಿಸಿ ಹೇಳೋದಲ್ಲ. ಅಲ್ಲಿ ಏನಾಗ್ತದೆ ಸರ್, ಡಿಪ್ಟೇಷನ್ ಮಾಡಿದ್ರೆ ಅಲ್ಲಿ ಕೇಳಿದ್ರು ಕೂಡ ಇಲ್ಲೇ ಇದ್ದಾರೆ ಅಂತ ಹೇಳ್ತಾರೆ, ಇಲ್ಲಿ ಕೇಳಿದ್ರು ಕೂಡ ಹಾಸ್ಪಿಟಲ್ ಇದ್ದಾರೆ. ಇದು ಕಂಪ್ಲೇಂಟ್ ಪಬ್ಲಿಕ್. ರಾಜ್ಯ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವರಾದ NS ಬೋಸರಾಜು ಮಾತನಾಡಿ, ಪಟ್ಟಣದಲ್ಲಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿಗಳನ್ನು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ನಿಯೋಜಿಸದೆ ಪ್ರತ್ಯೇಕವಾಗಿ ನೇಮಕ ಮಾಡಿಕೊಳ್ಳುವುದಕ್ಕೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಆಸ್ಪತ್ರೆಗೆ ಅಗತ್ಯವಿರುವ ಸೌಲಭ್ಯಗಳ ಬಗ್ಗೆ ವರದಿ ನೀಡಿದ್ದಲ್ಲಿ ಸರ್ಕಾರದಿಂದ ಮಂಜೂರು ಮಾಡಿಸುವುದಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ದಿನೇಶ್ ಗುಂಡೂರಾವ್ ಸುದ್ದಿಗಾರರೊಂದಿಗೆ ಮಾತನಾಡಿ, ತಾಲೂಕು ಆಸ್ಪತ್ರೆ ಹಾಗೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಅಗತ್ಯವಿರುವ ತಜ್ಞ ವೈದ್ಯರು ಬೇರೆ ಕಡೆ ಹೋಗಿರುವವರನ್ನು ಮರಳಿ ಮಾತೃ ಇಲಾಖೆಗೆ ಕಳುಹಿಸಲಾಗುತ್ತಿದೆ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಗುತ್ತಿಗೆ ಆಧಾರಿತವಾಗಿ ನೇಮಕ ಮಾಡುವುದಕ್ಕೆ ಕ್ರಮ ಕೈಗೊಳ್ಳಲಾಗುವುದು. ಆಸ್ಪತ್ರೆಯಲ್ಲಿ ಸಿಸರಿನ್ ಹೆರಿಗೆ ಹಾಗೂ ಸಾಮಾನ್ಯ ಹೆರಿಗೆಗಳನ್ನು ಮಾಡಲಾಗುತ್ತಿದೆ. ಆಸ್ಪತ್ರೆಗೆ ಅಗತ್ಯವಿರುವ ಅರವಳಿಕೆ ತಜ್ಞರನ್ನು ನೇಮಕ ಮಾಡಲಾಗುವುದು. ಬಾಣಂತಿ ಸಾವುಗಳನ್ನು ಶೂನ್ಯವಾಗಿಸುವುದಕ್ಕೆ ಕ್ರಮ ಕೈಗೊಳ್ಳುವುದಕ್ಕೆ ರಾಯಚೂರಿನಲ್ಲಿ ರಾಜ್ಯ ಮಟ್ಟದ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. 1,65,000 ಬಾಣಂತಿಯರು ಸಾವು ಸಂಭವಿಸುತ್ತಿದ್ದು, ವಿಶ್ವಮಟ್ಟದ ಸೂಚ್ಯಂಕದಂತೆ 8ಕ್ಕೆ ಇಳಿಸುವುದಕ್ಕೆ ಅಗತ್ಯವಾದ ಕ್ರಮ ಕೈಗೊಳ್ಳಲಾಗುವುದು. ಕಲ್ಯಾಣ ಕರ್ನಾಟಕದಲ್ಲಿ ಅಗತ್ಯ ಚಿಕಿತ್ಸೆ ಸೌಲಭ್ಯಗಳಿಗಾಗಿ ಕಟ್ಟಡ ನಿರ್ಮಾಣಕ್ಕೆ 900 ಕೋಟಿ ಮಂಜೂರಾಗಿದ್ದು, ಅದರಲ್ಲಿ 450 ಕೋಟಿ ಅನುದಾನದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸುವುದು ಸೇರಿದಂತೆ ಅಗತ್ಯ ಮೂಲ ಸೌಲಭ್ಯಗಳನ್ನು ಕಲ್ಪಿಸುವುದಕ್ಕೆ ಬಳಸಿಕೊಳ್ಳಲಾಗುವುದು. ಸಿರವಾರ ತಾಲೂಕಿನಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಅಗತ್ಯ ಕಟ್ಟಡ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಈಗ ನಾವು ಇವತ್ತು ಒಂದು ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ. ಈ ಬಾಣಂತಿಯ ಸಾವಿನ ಒಂದು ವಿಷಯವೆಲ್ಲ ಹೊರಗೆ ಬಂದ ನಂತರ ಎಲ್ಲೆಲ್ಲಿ ನಮ್ಮಲ್ಲಿ ಅದನ್ನು ನಾವು ಶೂನ್ಯಕ್ಕೆ ಇಳಿಸ್ಬೋದು. ಅಂದರೆ ಬಾಣಂತಿ ಸಾವುಗಳು ತಡೆಗಟ್ಟುವ ಸಾವುಗಳೇನಿದೆ ಅದನ್ನು ಸಂಪೂರ್ಣವಾಗಿ ತಡೆಗಟ್ಟಿಸ್ಬೇಕು ನಾವು. ಕೆಲವುದು ಅನಿವಾರ್ಯವಾಗಿ ಆಗ್ತದೆ, ಏನೂ ಮಾಡೋಕ್ಕಾಗಲ್ಲ. ಅದೇ ಕೆಲವು ಅವ್ರು ತಡವಾಗಿ ಹೋಗ್ತಾರೆ ಆಸ್ಪತ್ರೆಗೆ, ಅದು ಸರಿಯಾಗಿ ಸಮಯಕ್ಕೆ ಅವ್ರ ಚಿಕಿತ್ಸೆ ಸಿಕ್ಕಿರೋದಿಲ್ಲ ಮತ್ತು ಅವ್ರ ಪೂರ್ವ ತಯಾರಿಕೆ ಆಗಿರೋಕ್ಕಿಲ್ಲ.
ಇದನ್ನೆಲ್ಲವನ್ನು ಕೂಡ ನಾವು ಇನ್ನೂ ಮುನ್ನೆಚ್ಚರಿಕೆ ವಹಿಸಿ ಆ ಕ್ರಮಗಳು ತಗೊಳ್ತಕ್ಕಂಥದ್ದಕ್ಕೆ ಒಂದು ಅಭಿಯಾನವನ್ನು ಇವತ್ತು ರಾಯಚೂರಲ್ಲಿ ರಾಜ್ಯ ಮಟ್ಟದ ಅಭಿಯಾನವನ್ನು ಇವತ್ತು ರಾಯಚೂರಿನಲ್ಲೇ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದನ್ನೆಲ್ಲ ನಾನು ಹೆಚ್ಚಾಗಿ ಮಾತಾಡ್ತೀನಿ ಅಲ್ಲಿ. ಆದರೆ ಇದರ ಉದ್ದೇಶ ಏನಂತ ಹೇಳಿದ್ರೆ, ಏನು ಬಾಣಂತಿಯರು ಸಾವಾಗ್ತಾ ಇದೆ ಅದನ್ನು ಇನ್ನೂ ಕಮ್ಮಿ ಮಾಡಬೇಕು ಅಂತ. ಈಗ ನಮ್ಮಲ್ಲಿ ಸುಮಾರು 1,00,000ಕ್ಕೆ 65 ಇದೆ ಸಾವುಗಳು. ಅದು ನಾವು ಝೀರೋಕ್ಕೆ ತರೋಕ್ಕಾಗೋದಿಲ್ಲ, ಎಲ್ಲೂ ಝೀರೋಕ್ಕೆ ತರೋಕ್ಕಾಗೋದು, ಕೆಲವು ಹಾಗೇ ಆಗ್ತದೆ. ಆದರೆ ನಮ್ಮ ಉದ್ದೇಶ ಈಗ 40ಕ್ಕಿಂತ ಕಮ್ಮಿ ಹೋಗ್ಬೇಕೀಗ. ಈಗ 65 ಏನಿದೆ 40ಕ್ಕಿಂತ ಕಮ್ಮಿ ಆಗಬೇಕು. ಮತ್ತು ಅಂತಿಮವಾಗಿ ಏನು ವಿಶ್ವಮಟ್ಟದ ಈ ಉತ್ತಮ ಯಾವುದು ಒಳ್ಳೊಳ್ಳೆ ದೇಶಗಳಲ್ಲಿ ಅಲ್ಲಿ ಈ ಪ್ರಮಾಣ ಏನಿದೆ, ಸೂಚ್ಯಾಂಕ ಪ್ರಮಾಣ ಏನಿದೆ, ಅದು 8, 9, 10 ಆ ಥರ ಇರ್ತದೆ. ಅಲ್ಲಿವರೆಗೂ ತೊಗೊಂಡು ಹೋಗ್ಬೇಕು. ಅದನ್ನು ಈಗ ಅದನ್ನು ಇಳಿಕೆ ಆಗಬೇಕು. ಅದೇ ನಮ್ಮ ಉದ್ದೇಶ. ಈ ಕೆಲವು ಸ್ಪೆಷಲಿಸ್ಟ್ ಪೋಸ್ಟ್ಗಳು ಏನೇನು ಫಿಲಪ್ ಮಾಡಬೇಕಾಗಿದೆ ಅದರ ಬಗ್ಗೆ ನಾವು ಎಲ್ಲ ನಮ್ಮ ತಾಲೂಕು ಆಸ್ಪತ್ರೆಗಳು ಮತ್ತು MCH ಆಸ್ಪತ್ರೆಗಳೆಲ್ಲ ಫಿಲಪ್ ಮಾಡೋದಕ್ಕೂ ಕೂಡ ನಾವು ಒಂದು ಬೇರೆ ಕಡೆ ಡೆಪ್ಯುಟೇಷನಲ್ಲಿ ಹೋಗಿದ್ರು, ಅವನ್ನೆಲ್ಲ ವಾಪಸ್ ತರಿಸ್ಕೊಂಡು ಇಲ್ಲಿಗೆ ಹಾಕೋದಕ್ಕೂ ಕೂಡ ಮಾಡ್ತಾಯಿದ್ದೀವಿ. ಮತ್ತು ಈ ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ಸ್ ಏನಿದ್ದಾರೆ ಅದೆಲ್ಲ ವೇಕೆನ್ಸೀಸ್ ಇತ್ತು, ಅದೀಗ ಅವರು ಈಗಾಗಲೇ ಕರೆದಿದ್ದಾರೆ. ಆ ಪೋಸ್ಟ್ ಎಲ್ಲ ಕಾಂಟ್ರಾಕ್ಟ್ ಮೇಲೆ ಫಿಲಪ್ ಮಾಡೋದಕ್ಕೆ ಮಾಡ್ತಾಯಿದ್ದೀವಿ. ಈಗ ಅಡಿಷನ್ ಆಗಿ ಏನು ತಾಲೂಕು ಆಸ್ಪತ್ರೆ ನರ್ಸ್ಗಳು, ಟೆಕ್ನಿಷಿಯನ್ಸ್ ಏನಿದ್ದಾರೆ ಅದನ್ನು ಕೂಡ ಪೂರ್ತಿಯಾಗಿ ಕಾಂಟ್ರಾಕ್ಟ್ ಮೇಲೆ ಕೂಡ ತೊಗೊಳ್ಳೋದಕ್ಕೆ ನಾವು ಪರ್ಮಿಷನ್ ಕೊಡ್ತಾ ಇದ್ದೀವಿ. ಈ ಪೋಸ್ಟ್ಗಳೆಲ್ಲ ಪೂರ್ತಿ ಇರಬೇಕು. ಅದು ಎಲ್ಲೆಲ್ಲಿ ಈ ಗ್ಯಾಪ್ಗಳಿದೆ ಅದೆಲ್ಲ ಫಿಲಪ್ ಮಾಡೋದಕ್ಕೆ ಕ್ರಮ ತೊಗೊಳ್ತಾ ಇದ್ದೀವಿ. ಒಟ್ಟಾರೆ ಈಗ ಇಲ್ಲಿ ಈ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಈಗ ಸುಧಾರಣೆ ಆಗಿದೆ. ಹೆಚ್ಚು ಇಲ್ಲಿ ಈಗ ಹೆರಿಗೆಗಳಾಗ್ತಾ ಉಂಟು ಮತ್ತು ಸೆಕ್ಷನ್ ಅಂದರೆ ಈ ಸೆಸೇರಿಯನ್ ಹೆರಿಗೆಗಳು ಕೂಡ ಈಗ ಕಳೆದ 2 ತಿಂಗಳಿಂದ ಪ್ರತಿ ತಿಂಗಳೊಂದು ಅಕ್ಟೋಬರಿಂದ 10, 17 ಈಗ 42 ಆಗಿದೆ ಇಲ್ಲಿ ಏನೋ ಸೆಸೇರಿಯನ್ ಹೆರಿಗೆಗಳು. ಮತ್ತು ನಾರ್ಮಲ್ ಡೆಲಿವರೀಸು ಕೂಡ ಮೊದಲೆಲ್ಲ 60, 70 ಎಲ್ಲ ಇತ್ತು, ಈಗ 100 ಮೇಲಿದೆ. ಸೊ ಇಂಪ್ರೂವ್ಮೆಂಟ್ ಆಗ್ತಾ ಉಂಟು. ಇದಕ್ಕೆ ಇನ್ನೊಂದು ಅನಸ್ಥಿಸಿಸ್ ಬೇಕು ಅಂತ ಹೇಳಿದ್ದಾರೆ, ಅದನ್ನು ಕೂಡ ಕೊಡಿಸ್ತೀವಿ ಅಡಿಷನಲ್ ಆಗಿ. ಆದ್ದರಿಂದ ನಮ್ಮ ಆರೋಗ್ಯ ಸೇವೆಗಳನ್ನು ಇನ್ನೂ ಸುಧಾರಣೆ ಮಾಡ್ತಕ್ಕಂಥ ಇನ್ನೂ ಅನೇಕ ಕ್ರಮಗಳು ತಗೊಳ್ತಾ ಇದ್ದೀವಿ. ಖಂಡಿತ ಉತ್ತಮ ದರ್ಜೆಗೆ ತೊಗೊಂಡು ಹೋಗ್ತೀವಿ. ಅದಕ್ಕೆ ಬೇರೆ ಏನೇನು ಬೇಕು ಸಲಕರಣೆಗಳು ಮತ್ತು ಅಪ್ಗ್ರೇಡೇಷನ್ ಕಲ್ಯಾಣ ಕರ್ನಾಟಕದಿಂದ ಹೊಸ 3 ಕೊಟ್ಟಿದ್ದಾರೆ. ಇಲ್ಲಿ PSCಗಳು, PHಗಳು, ಕೋತನಾಡು PSCನ ಅಪ್ಗ್ರೇಡ್ ಮಾಡಿದ್ದಾರೆ. ಅದಕ್ಕೆಲ್ಲ ಈಗೆಲ್ಲ ಆಲ್ರೆಡಿ ನಾವು ಬಿಲ್ಡಿಂಗ್ ಕಳಿಸ್ಲಿಕ್ಕೆಲ್ಲ ಏರ್ಪಾಡು ಮಾಡಿದ್ದಾರೆ. ಕಮ್ಯುನಿಟಿ ಹೆಲ್ತ್ ಸೆಂಟರ್ ಕಲ್ಯಾಣ ಕರ್ನಾಟಕ ವಿಶೇಷವಾಗಿ 900 ಕೋಟಿ ರೂಪಾಯಿ ಒಂದು ಈಗಾಗಲೇ ಅದು ಅನುಷ್ಠಾನ ಆಗ್ತಾ ಉಂಟು. ಟೆಂಡರ್ 400 ಕೋಟಿ ರೂಪಾಯಿ ಟೆಂಡರ್ ಕರೆದಿದ್ದೀವಿ. ಅನೇಕ ಕಡೆ ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಸುವಂಥದ್ದು, ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಎಲ್ಲ ಸೇರಿ ಸುಮಾರು 900 ಕೋಟಿ ರೂಪಾಯಿಯಲ್ಲಿ ಕಲ್ಯಾಣ ಕರ್ನಾಟಕ ಮಾಡ್ತಾ ಇದ್ದೀವಿ. ಶಾಸಕ ಹಂಪಯ್ಯ ನಾಯಕ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್, ಪುರಸಭೆ ಅಧ್ಯಕ್ಷರಾದ ಲಕ್ಷ್ಮೀ ಡಿ, ಹಿರಿಯ ಸದಸ್ಯರಾದ ಲಕ್ಷ್ಮೀದೇವಿ ನಾಯಕ್, ಜಿಲ್ಲಾಧಿಕಾರಿ ನಿತೀಶ್ ಕೆ, ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ, ಪಿಎಸ್ಐ ವೀರಭದ್ರಯ್ಯ ಹಿರೇಮಠ, ಜಿಲ್ಲಾ ಆರೋಗ್ಯಾಧಿಕಾರಿ ಸುರೇಂದ್ರ ಬಾಬು, ಮಕ್ಕಳ ತಜ್ಞರಾದ ಡಾಕ್ಟರ್ ಶರಣಪ್ಪ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಶರಣ ಬಸವರಾಜ್ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೂ ವೈದ್ಯರು, ಆಶಾ ಕಾರ್ಯಕರ್ತೆಯರು ಇದ್ದರು. ಜಿಲ್ಲೆಯ ಸಿಂಧನೂರು ನಗರಸಭಾ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ 31ರ 7 ರಾಗಿ ಕ್ಯಾಂಪಿನ ನಿವಾಸಿಗಳಿಗೆ ಇಂದಿನಿಂದ ಸರಿಯಾಗಿ 60 ದಿನದಲ್ಲಿ ಹಕ್ಕುಪತ್ರ ವಿತರಣೆ ಮಾಡಲು ಸಿಂಧನೂರು ನಗರಸಭೆ ಪೌರಾಯುಕ್ತರಿಗೆ ಆದೇಶ ನೀಡಬೇಕು ಎಂದು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಸಿಂಧನೂರು ನಗರಸಭೆ ಪೌರಾಯುಕ್ತರು ಇವರಿಗೆ ಸಿಂಧನೂರು ನಗರಸಭಾ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ 31ರ 7 ರಾಗಿ ಕ್ಯಾಂಪಿನಲ್ಲಿ ಕಳೆದ 12ರಿಂದ 13 ವರ್ಷಗಳಿಂದ ವಾಸವಾಗಿರುವ ಸುಮಾರು 200 ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆಗಾಗಿ ಸಾಕಷ್ಟು ಮನವಿ ಪತ್ರ ಸಲ್ಲಿಸಲಾಗಿದೆ. ಹೋರಾಟಗಳು ಮಾಡಿಯಾಗಿದೆ. ಪ್ರತಿಭಟನಾ ಮೆರವಣಿಗೆ, ಪಾದಯಾತ್ರೆ ಮೂಲಕ ಅವರ ಕಾರ್ಯಾಲಯಕ್ಕೆ ಬಂದು ಮನವಿ ಸಲ್ಲಿಸಿದ್ದು ಆಗಿದೆ. ಆದರೆ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಮತ್ತು ಹಕ್ಕುಪತ್ರ ವಿತರಣೆ ಮಾಡಿರುವುದಿಲ್ಲ. ಕೇವಲ ವಿಳಂಬ ನೀತಿಯನ್ನು ಅನುಸರಿಸುತ್ತಾ ಬಂದಿದ್ದು ವಿಷಾದದ ಸಂಗತಿಯಾಗಿದೆ. ಇನ್ನು ಸುಮಾರು 200 ಕುಟುಂಬಗಳಿಗೆ ಜಮೀನು ಸರ್ವೆ ನಂಬರ್ 17 ಸರ್ಕಾರಿ ಜಾಗದ ಶಾಲೆಯಿಂದ ಎಡಭಾಗದ ನಿವಾಸಿಗಳು ಈವರೆಗೂ ಹಕ್ಕುಪತ್ರ ಕೊಟ್ಟಿರುವುದಿಲ್ಲ.
ಇವರುಗಳು ಕಳೆದ 12ರಿಂದ 13 ವರ್ಷಗಳಿಂದ ಅಲ್ಲಿ ಶೆಡ್ ಹಾಕಿಕೊಂಡು ಬಿಸಿಲು ಗಾಳಿ ಮಳೆಗಳಲ್ಲಿ ನರಳಿ ನೊಂದು ಹೋಗಿದ್ದಾರೆ. ಆದಾಗ್ಯೂ ಹಕ್ಕುಪತ್ರ ವಿತರಣೆ ಮಾಡುವುದು ಮೀನಾಮೇಷ ಎಣಿಸುತ್ತಾ ಈ ಪೌರಾಯುಕ್ತರು ಕುಳಿತಿರುವುದು ಸರಿಯಾದ ಕ್ರಮವಾಗುವುದಿಲ್ಲ. ಈ ನಿವಾಸಿಗಳು ತಮ್ಮ ವೈಯಕ್ತಿಕ ಅರ್ಜಿ ಮತ್ತು ದಾಖಲೆಗಳನ್ನು ಸಹಿತ ತಮ್ಮಲ್ಲಿ ಸಲ್ಲಿಸಿದ್ದು ಆಗಿದೆ. ಜಮೀನು ಸರ್ವೆ ನಂಬರ್ 17 ಕ್ಷೇತ್ರ 11-13 ಗುಂಟೆ ಜಮೀನು ಇದ್ದು ಕರ್ನಾಟಕ ಸರ್ಕಾರದ ಪರವಾಗಿ ಮುಖ್ಯ ಅಧಿಕಾರಿಗಳಿಗೆ ಪುರಸಭೆ ಸಿಂಧನೂರು ಇವರ ಹೆಸರಿನಲ್ಲಿದ್ದು ಈ ಜಮೀನು ಈ ಜನರು ವಾಸವಾಗಿರುವ ಜಮೀನಿಗೆ ಹೊಂದಿಕೊಂಡಿದ್ದು ಈಗ ಬೇರೆ ಬೇರೆ ಏರಿಯಾಗಳಿಂದ ನಿವಾಸಿಗಳನ್ನು ತಾವುಗಳು ಈ ಜಮೀನಿನಲ್ಲಿ ವಾಸ ಮಾಡಲು ಅನುಮತಿ ನೀಡುತ್ತಿರುವುದಾಗಿ ತಿಳಿದು ಬಂದಿದೆ. ಇದಕ್ಕೆ ನಮ್ಮ ಸಮಿತಿಯ ತಕರಾರುಗಳು ಇರುವುದಿಲ್ಲ. ಆದರೆ ಅವರಿಗೆ ವಾಸ ಮಾಡಲು ಅನುಮತಿ ನೀಡುವ ಪೂರ್ವದಲ್ಲಿ ಈಗ ಹಕ್ಕುಪತ್ರ ಪಡೆಯುವ ನಿವಾಸಿಗಳು ಎಲ್ಲಿ ವಾಸವಾಗಿದ್ದಾರೋ ಅಂದರೆ ಕಳೆದ 12ರಿಂದ 13 ವರ್ಷಗಳಿಂದ ತಗಡಿನ ಶೆಡ್ ಹಾಕಿಕೊಂಡು ವಾಸವಾಗಿರುವ ಸ್ಥಳಕ್ಕೆ ಹಕ್ಕುಪತ್ರ ನೀಡಲು ಒತ್ತಾಯಿಸಿದೆ. ಅಲ್ಲದೆ ಈಗಾಗಲೇ ಸರ್ವೆ ಮಾಡಿದ್ದು ಆಗಿದೆ. ಆದಾಗ್ಯೂ ಇನ್ನೊಮ್ಮೆ ಸರ್ವೆ ಮಾಡಿ ಅವರಿಗೆ ಇಂದಿನಿಂದ ಸರಿಯಾಗಿ 60 ದಿನಗಳಲ್ಲಿ ಹಕ್ಕುಪತ್ರ ವಿತರಣೆ ಮಾಡಲು ಆದೇಶ ನೀಡಲು ಮನವಿ ಪತ್ರದ ಮೂಲಕ ವಿನಂತಿಸಲಾಗಿದೆ. ಇಲ್ಲವಾದಲ್ಲಿ ಈ ವಿಷಯವನ್ನು ಮುಂದಿಟ್ಟುಕೊಂಡು ಮಹಿಳಾ ಆಯೋಗ ಪ್ರಾಧಿಕಾರ, ಮಾನವ ಹಕ್ಕುಗಳ ಪ್ರಾಧಿಕಾರ ಮತ್ತು ತಮ್ಮ ಜಿಲ್ಲಾಧಿಕಾರಿಗಳ ನ್ಯಾಯಾಧಿಕರಣದಲ್ಲಿ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾವೆ ಹೂಡಲಾಗುವುದು. ಕಾರಣ ದಯವಿಟ್ಟು ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದೆ 60 ದಿನಗಳೊಳಗಾಗಿ ಇಲ್ಲಿ ವಾಸವಾಗಿರುವ ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆಗೆ ಪೌರಾಯುಕ್ತರು ನಗರಸಭೆ ಸಿಂಧನೂರು ಇವರಿಗೆ ಆದೇಶ ನೀಡಿ ವಾಸವಾಗಿರುವ ಕುಟುಂಬದವರಿಗೆ ಅನುಕೂಲ ಮಾಡಿಕೊಡಲು ಮನವಿಯಲ್ಲಿ ವಿನಂತಿಸಲಾಗಿದೆ. ಸಿಂಧನೂರು ನಗರಸಭಾ ವ್ಯಾಪ್ತಿಗೆ ಬರುವ ವಾರ್ಡ್ ನಂಬರ್ 31 ನಿವಾಸಿಗಳಿಗೆ ಇಂದಿನಿಂದ ಸರಿಯಾಗಿ 60 ದಿನದಲ್ಲಿ ಹಕ್ಕುಪತ್ರ ವಿತರಣೆ ಮಾಡಲು ಮಾನ್ಯ ಪೌರಾಯುಕ್ತರು ನಗರಸಭೆ ಕಾರ್ಯಾಲಯ ಸಿಂಧನೂರು ಇವರಿಗೆ ಆದೇಶ ನೀಡಿರುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ಸಿಂಧನೂರು ವತಿಯಿಂದ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಮತ್ತು ಅಗತ್ಯದ ಕ್ರಮಕ್ಕಾಗಿ ಸಲ್ಲಿಸುವ ಮನವಿ ಏನೆಂದರೆ, ಮಾನ್ಯ ಪೌರಾಯುಕ್ತರು ನಗರಸಭೆ ಸಿಂಧನೂರು ಇವರಿಗೆ ಸಿಂಧನೂರು ನಗರಸಭೆ ವ್ಯಾಪ್ತಿಗೆ ಬರುವ ವಾರ್ಡ್ ನಂಬರ್ 31 ಯೋಡ್ರಾಗಿ ಕ್ಯಾಂಪಿನಲ್ಲಿ ಕಳೆದ 12-13 ವರ್ಷಗಳಿಂದ ವಾಸವಾಗಿರುವ ಸುಮಾರು 200 ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆಗಾಗಿ ಸಾಕಷ್ಟು ಮನವಿ ಪತ್ರ ಸಲ್ಲಿಸಲಾಗಿದೆ. ಹೋರಾಟಗಳು ಮಾಡಿಯಾಗಿದೆ. ಪ್ರತಿಭಟನಾ ಮೆರವಣಿಗೆ, ಪಾದಯಾತ್ರೆ ಮೂಲಕ ಅವರಿಗೆ ಕಾರ್ಯಾಲಯಕ್ಕೆ ಬಂದು ಮನವಿ ಸಲ್ಲಿಸಿಟ್ಟು ಆಗಿದೆ. ಆದರೆ ಈವರೆಗೂ ತಾವುಗಳು ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಮತ್ತು ಹಕ್ಕುಪತ್ರ ವಿತರಣೆ ಮಾಡಿರುವುದಿಲ್ಲ. ಕೇವಲ ವಿಳಂಬ ನೀತಿಯನ್ನು ಅನುಸರಿಸುತ್ತಾ ಬಂದಿದ್ದು ವಿಷಾದದ ಸಂಗತಿಯಾಗಿದೆ. ಇನ್ನು ಸುಮಾರು 200 ಕುಟುಂಬಗಳಿಗೆ ಜಮೀನು ಸರ್ವೆ ನಂಬರ್ 17 ಸರ್ಕಾರಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಕಾಶಿನಾಥ್ ಕುರ್ಡಿ, ಉಪಾಧ್ಯಕ್ಷ ಚನ್ನಬಸವ ಅಮೀನಗಡ, ಸಂಘಟನಾ ಕಾರ್ಯದರ್ಶಿ ಸಾದಿಕ್ ಅನ್ಸಾರಿ, ಯಮನಪ್ಪ ಕಾಳಪುರ, ಶರೀಫ್ ಏಳುರಾಗಿ ಕ್ಯಾಂಪ್, ಮಾರೇಶ್, ಉಸ್ಮಾನ್ ಅಲಿ, ಎಂಬಿ ಕಾಸಿಂ ಸೇರಿದಂತೆ ಇತರರಿದ್ದರು. ವೈದ್ಯ ದಂಪತಿಗಳಾದ ಡಾಕ್ಟರ್ ಅನಿರುದ್ಧ್ ಮತ್ತು ವಿಶಾಲಾಕ್ಷಿ ಅವರು ಗುಣಮಟ್ಟದ ಉನ್ನತ ವೈದ್ಯಕೀಯ ಸೇವೆ ಈ ಭಾಗದ ಜನರಿಗೆ ಲಭಿಸಲಿ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಆಶಯ ವ್ಯಕ್ತಪಡಿಸಿದರು. ಶ್ರೀನಿವಾಸ
ಸ್ವಲ್ಪ ವೈಡ್ ಆಗಿ ಸರ್ ಲೆಫ್ಟ್ ಸರ್ ಸ್ವಲ್ಪ ವೈಡ್ ಸರ್ ಒನ್ ಸೈಡ್ ಸರ್ ಅನಿರುದ್ಧ್ ಸರ್ ಅನಿರುದ್ಧ್ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ಈ ಕಡೆ ಸರ್ ಒಂದು ನಿಮಿಷ ಸರ್ ಇಲ್ಲಿ ನೋಡಿ ಸರ್ ನಗರದ ಆಶಾಪುರ ರಸ್ತೆಯಲ್ಲಿರುವ ಪದ್ಮಾವತಿ ಎಕ್ಸ್ಟೆನ್ಷನ್ ಕಾಲೋನಿಯಲ್ಲಿ ನೂತನ ಕೆ ಸುವಿಧಾ ಸೂಪರ್ ಸ್ಪೆಷಾಲಿಟಿ ಆರ್ಥೋಪೆಡಿಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉದ್ಘಾಟಿಸಿ ಮಾತನಾಡಿದರು. ಇಷ್ಟು ದಿನ ವೈದ್ಯಕೀಯ ಸೇವೆ ಸಲ್ಲಿಸಿ ಖ್ಯಾತನಾಮರಾಗಿರುವ ಅನಿರುದ್ಧ್ ಮತ್ತು ವಿಶಾಲಾಕ್ಷಿ ದಂಪತಿಗಳು ಈಗ ಸ್ವಂತ ಬಂಡವಾಳ ಹಾಕಿ ಸ್ವಂತ ಬೃಹತ್ ಆಸ್ಪತ್ರೆಯನ್ನು ನಿರ್ಮಿಸಿರುವುದರಿಂದ ಹೆಚ್ಚಿನ ಮುತುವರ್ಜಿ ವಹಿಸುವುದರಿಂದ ಆಸ್ಪತ್ರೆಯ ಭವಿಷ್ಯದಲ್ಲಿ ಹೆಸರು ಗಳಿಸಲಿ ಎಂದು ಹಾರೈಸಿದರು. ನಿಮ್ಮೊಂದಿಗೆ ನಾವು ಸದಾ ಬೆನ್ನೆಲುಬಾಗಿ ನಿಲ್ಲುತ್ತೇವೆ ಎಂದರು. ಸೂಪರ್ ಸ್ಪೆಷಾಲಿಟಿ ಆರ್ಥೋಪೆಡಿಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದರ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಡಾಕ್ಟರ್ ಅನಿರುದ್ಧ್ ಕುಲಕರ್ಣಿ ಅವರು, ಡಾಕ್ಟರ್ ವಿಶಾಲಾಕ್ಷಿ ಕುಲಕರ್ಣಿ ಅವರು ಮತ್ತು ಡಾಕ್ಟರ್ ಸಿ ಎನ್ ಕುಲಕರ್ಣಿ ಅನಿರುದ್ಧ್ ಅವರ ತಂದೆಯವರು ಹಾಗೂ ಉಪಸ್ಥಿತಿದ್ದಾರೆ. ನಮ್ಮ ಮೇಯರ್ ಅವರು ಕೂಡ ಇದ್ದಾರೆ, ನಮ್ಮ ಗಿರಿಧರ್, ನಮ್ಮ ಕಸ್ಬೆಯವರು, ಈ ಥರ ಎಲ್ಲ ಇಲ್ಲೇ ಬಹಳ ವರ್ಷಗಳಿಂದ ಇಲ್ಲೇ ಕೆಲಸ ಮಾಡಿಕೊಂಡು ಬೇರೆ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿಕೊಂಡು ಇವತ್ತು ಡಾಕ್ಟರ್ ಅನಿರುದ್ಧ್ ಕುಲಕರ್ಣಿ ಮತ್ತು ವಿಶಾಲಾಕ್ಷಿ ಕುಲಕರ್ಣಿ ಅವರು ಬಹಳ ಧೈರ್ಯ ಮಾಡಿ ಇವತ್ತು ಆಸ್ಪತ್ರೆ ಮಾಡಿದ್ದಾರೆ. ಅವರಿಗೆ ವಿಶೇಷವಾದ ಅಭಿನಂದನೆ ಮತ್ತು ಅವರ ಒಂದು ಏನು ನೇತೃತ್ವದಲ್ಲಿ ಖಂಡಿತವಾಗಿಯೂ ನನಗೆ ವಿಶ್ವಾಸ ಇದೆ ಈ ಆಸ್ಪತ್ರೆ ಇಲ್ಲಿಯ ಈ ಜಿಲ್ಲೆಯ ಜನರಿಗೆ ಬಹಳಷ್ಟು ಒಳ್ಳೆಯ ಚಿಕಿತ್ಸೆ ನೀಡತಕ್ಕಂಥ ಒಂದು ಆಸ್ಪತ್ರೆ ಆಗುತ್ತೆ. ಯಾಕೆಂದ್ರೆ ಯಾರು ನಡೆಸ್ತಾ ಇದ್ದಾರೆ ಅವರಲ್ಲಿರುವಂಥ ಏನು ನೈಪುಣ್ಯತೆ, ಪ್ರತಿಭೆ ಮತ್ತು ಎಲ್ಲಕ್ಕಿಂತ ಪ್ರಾಮಾಣಿಕತೆ ಮತ್ತು ಬದ್ಧತೆ ಎಲ್ಲ ಕೂಡಿರೋದ್ರಿಂದ ಈ ಆಸ್ಪತ್ರೆಗೆ ಒಳ್ಳೆಯ ಭವಿಷ್ಯ ಇದೆ. ಹೇಳಿ ಹೆಚ್ಚು ಸಮಯ ಇಲ್ಲ, ನಾನು ಆದಷ್ಟು ಬೇಗ ಹೊರಡಬೇಕಾಗಿದೆ. ಇಲ್ಲಿ ಹೈದರಾಬಾದ್ ಹೋಗಿ ಫ್ಲೈಟ್ ಹಿಡಿಬೇಕು. ಅದಕ್ಕೆ ಮತ್ತು ಖಂಡಿತವಾಗಿ ನಮ್ಮ ಬೋಸ್ಟರ್ ಸಾಹೇಬರು ಇಲ್ಲೇ ಇರ್ತಾರೆ. ಅವರ ಎಲ್ಲ ಸಹಕಾರ, ನಮ್ಮ ಮೇಯರ್ ಅವರು, ನಮ್ಮ DHO ಎಲ್ಲ ಇರ್ತಾರೆ. ಯಾವುದೇ ರೀತಿಯ ನಿಮಗೆ ಸಮಸ್ಯೆಗಳಿದ್ರೆ ಖಂಡಿತವಾಗಿಯೂ ಬಗೆಹರಿಸಿಕೊಡ್ತಾರೆ. ಎಲ್ಲ ಚೆನ್ನಾಗಿ ನಡೀಲಿ ಮತ್ತು ನಿಮ್ಮ ಒಂದು ನಿಮ್ಮ ಎಲ್ಲ ಪ್ರಯತ್ನದಲ್ಲಿ, ಯಾಕೆಂದ್ರೆ ಇದು ನೀವು ಎಲ್ಲೋ ಕಡೆ ನಮ್ಮ ನೂತನವಾದ ಕಟ್ಟಡವನ್ನು ಅನುಗ್ರಹಿಸಿ ಉದ್ಘಾಟನೆ ಮಾಡಿ ಅವರು ನನಗೆ ಬಹಳ ಸಹಾಯ ಮಾಡಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇನೆ. ಸುಸ್ವಾಗತ. ಇದು ನಮ್ಮ ಭಾಗ್ಯದ ದಿವಸ. ಎಷ್ಟು ಬಿಸಿ ಇದ್ರು ಅಣ್ಣವರು ಒಂದೇ ನಿಮಿಷದಲ್ಲಿ ಇಲ್ಲ ನಾನು ಬಂದೇ ಬರ್ತೀನಿ, ನೀನು ನೂತನವಾದ ಹಾಸ್ಪಿಟಲ್ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿ ಅವರು ಹೋಗ್ಬಿಟ್ಟು ಬೆಳಗಾವಿಯಿಂದ ಡೈರೆಕ್ಟ್ ಸ್ಟ್ರೇಟ್ ಆಗಿ ರಾಯಚೂರಿಗೆ ಬಂದು ಎಲ್ಲಾ ಕೆಲಸಗಳು ಬಿಟ್ಟು ಇಲ್ಲಿ ನಮ್ಮ ರಾಯಚೂರಿಗೆ ಬಂದಿದ್ದಾರೆ. ನನಗೆ ಅದು ಬಹಳ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಬೋಸ್ರಾಜ್ ಅಂಕಲ್ ಅವರನ್ನು ಬಹಳ ಇದು ಸ್ವೀಟ್ ಹಾರ್ಟ್ ಪರ್ಸನ್, ಬಹಳ ಹೃದಯಗಳವರು, ವಿಶಾಲ ಹೃದಯ ಅವರು ಒಂದೇ ಮಾತು ಹೇಳಿ ಇಲ್ಲ ಫೋನ್ ಮಾತಾಡಿದ್ರೆ ಹೇಳಿದ್ರು ಆಯ್ತಪ್ಪ ಬರ್ತೀನಿ, ನಾನು ಕರ್ಕೊಂಡ್ ಬರ್ತೀನಿ ಅಂತ ದಿನೇಶ್ ಅವರು ಅಂತ ಹೇಳಿ ಕರ್ಕೊಂಡ್ ಬಂದಿದ್ದಾರೆ. ಅದು ನನ್ನ ಭಾಗ್ಯ. ಥ್ಯಾಂಕ್ ಯು ಸರ್, ಬಹಳ ಥ್ಯಾಂಕ್ ಯು ಸರ್. ಮೇಡಮ್ ಚೇರ್ಮನ್ ಸಾಹೇಬ್ ಮೇಡಮ್ ಹಾಗೂ ನಮ್ಮ ಇಲ್ಲ ಅಂದ್ರೆ ಇವತ್ತು ದಿನೇಶ್ ಅಣ್ಣ ಬರ್ತಿದ್ದಿಲ್ಲೇನೋ. ಸರ್ ಒಂದು ನಿಮಿಷ ಸರ್. ಸರ್ ಸೈಡ್ ಸರ್, ಗುಪ್ತಾ ಸರ್. ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್, ನಗರಸಭೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು, ಹಿರಿಯ ಕಾಂಗ್ರೆಸ್ ಮುಖಂಡ ಜಯಣ್ಣ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಸುರೇಂದ್ರ ಬಾಬು, ಗಿರಿಧರ್ ಕುಲಕರ್ಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕ್ರೂಸರ್ ವಾಹನವೊಂದು ಎಕ್ಸೆಲ್ ತುಂಡಾಗಿ ರಸ್ತೆಯಲ್ಲಿ ಉರುಳಿ ಬಿದ್ದ ಪರಿಣಾಮ 3 ವಿದ್ಯಾರ್ಥಿಗಳು, ಚಾಲಕ ಸೇರಿ 4 ಮೃತಪಟ್ಟ ಘಟನೆ ಸಿಂಧನೂರು ತಾಲೂಕಿನ ಅರಗಿನಮರ ಕ್ಯಾಂಪ್ ಬಳಿ ಮಂಗಳವಾರ ರಾತ್ರಿ 10:30 ಸುಮಾರಿಗೆ ಸಂಭವಿಸಿದೆ.
ಮಂತ್ರಾಲಯದ ಗುರು ಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದ ವಿದ್ಯಾರ್ಥಿಗಳಾದ 18 ವರ್ಷದ ಹಯವದನ, 22 ವರ್ಷದ ಸುಜಯೇಂದ್ರ ಹಾಗೂ 20 ವರ್ಷದ ಅಭಿಲಾಷ್ ಮತ್ತು ಕ್ರೂಸರ್ ಚಾಲಕ 24 ವರ್ಷದ ಕಂಸಾಲಿ ಶಿವ ಮೃತಪಟ್ಟವರು ಎಂದು ತಿಳಿದು ಬಂದಿದೆ. ಘಟನೆಯಲ್ಲಿ ವಾಹನದಲ್ಲಿದ್ದ ಇತರೆ 10 ಮಂದಿಗೆ ಗಂಭೀರ ಗಾಯಗಳಾಗಿದ್ದು ಅವರನ್ನು ಸಿಂಧನೂರು ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇವರು ಮಂತ್ರಾಲಯದಿಂದ ಕೊಪ್ಪಳ ಜಿಲ್ಲೆಯ ಆನೆಗುಂದಿ ಹತ್ತಿರ ನರಹರಿ ತೀರ್ಥರ ಆರಾಧನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲೆಂದು ತೆರಳುತ್ತಿದ್ದ ವೇಳೆ ದಾರಿ ಮಧ್ಯೆ ಈ ಅಪಘಾತ ಸಂಭವಿಸಿದೆ. ರಾಯಚೂರಿನಿಂದ ಸಿಂಧನೂರಿಗೆ ಬರುವ ಮುಖ್ಯ ರಸ್ತೆಯಲ್ಲಿ ಸಿಂಧನೂರು ವೈಷ್ಣವಿ ದೇವಿ ಗುಡಿ ಕ್ರಾಸ್ ಬಳಿ ಕ್ರೂಸರ್ ವಾಹನದ ಎಕ್ಸೆಲ್ ತುಂಡಾಗಿದೆ. ಇದರಿಂದ ಚಾಲಕನ ನಿಯಂತ್ರಣ ತಪ್ಪಿದ ವಾಹನ ಉರುಳು ಬಿದ್ದಿದೆ ಎಂದು ತಿಳಿದು ಬಂದಿದೆ. ಈ ಬಗ್ಗೆ ಸಿಂಧನೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂತ್ರಾಲಯ ಮಠದ ಶ್ರೀಗಳು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದರು. ಇದು ಯಾವ ಥರ ಇದೆ ಸರ್? ಇದು ಆನೆಗುಂದಿಗೆ ಹೋಗ್ತಾ ಇದ್ವಿ, ನರಹಟ್ಟಿ ತಾಲೂಕಿಗೆ. ಎಷ್ಟು ಜನ ಸರ್? ನಾವೊಂದು 8 ವೆಹಿಕಲ್ಸ್ ಇದ್ವಿ. 8 ವೆಹಿಕಲ್ಸ್ ಇದ್ವು. ತಾಲೂಕಿನ ವಡವಟ್ಟಿ ಗ್ರಾಮದ ಸರ್ಕಾರಿ ಜಮೀನು ಸರ್ವೆ ನಂಬರ್ 68ರ ವಿಸ್ತೀರ್ಣ 91 ಎಕರೆ 7 ಗುಂಟೆ ಜಮೀನಿನಲ್ಲಿ ಹಂಚಿಕೆಯಾಗಿ ಉಳಿದಿರುವ 87 ಎಕರೆ 7 ಗುಂಟೆ ಜಮೀನಿನಲ್ಲಿ ಅಕ್ರಮವಾಗಿ ಮನೆಗಳನ್ನು ಕಟ್ಟಿಕೊಂಡಿರುವ ಭೂಮಾಫಿಯಾ ಭೂಗಳ್ಳರ ಮನೆಗಳನ್ನು ಕೂಡಲೇ ತೆರವುಗೊಳಿಸಬೇಕು ಎಂದು ಪ್ರಗತಿಪರ ಕನ್ನಡಿಗರ ಸಮಿತಿ ರಾಯಚೂರು ಜಿಲ್ಲಾ ಘಟಕ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿ ಆಗ್ರಹಿಸಿದೆ. ರಾಯಚೂರು ತಾಲೂಕಿನ ವಡವಟ್ಟಿ ಗ್ರಾಮದ ಸರ್ಕಾರಿ ಜಮೀನು ಸರ್ವೆ ನಂಬರ್ 68ರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಿಂದುಗಡೆ ಕೆಲವು ಭೂಗಳ್ಳರು ಭೂ ಮಾಫಿಯಾದವರು ಸೇರಿಕೊಂಡು ಅಕ್ರಮವಾಗಿ ಸರ್ಕಾರಿ ಜಮೀನಿನಲ್ಲಿ ಮನೆಗಳನ್ನು ಕಟ್ಟಿಕೊಂಡಿರುತ್ತಾರೆ. ಇದೇ ರೀತಿ ಸರ್ಕಾರವು ಕಣ್ಣು ಮುಚ್ಚಿ ಕುಳಿತರೆ ಎಲ್ಲಾ ಜಮೀನುಗಳು ಭೂಗಳ್ಳರ ಪಾಲಾಗುವುದರಲ್ಲಿ ಸಂಶಯವಿಲ್ಲ. ಈ ಅವ್ಯವಹಾರ ಅಕ್ರಮಗಳಿಗೆ ವಡವಟ್ಟಿ ಗ್ರಾಮದ ಸದಸ್ಯರು ಹಾಗೂ ಬಾಯಿದೊಡ್ಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಈ ಮನೆಗಳನ್ನು ಕಟ್ಟಿಕೊಳ್ಳಲಿಕ್ಕೆ ಲಂಚ ಪಡೆದು ಸಹಕಾರ ನೀಡಿದ್ದಾರೆ ಎಂದು ಇಲ್ಲಿಯ ಜನರು ಆಡಿಕೊಳ್ಳುತ್ತಿದ್ದಾರೆ. ಈ ವಿಷಯದ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ತನಿಖಾಧಿಕಾರಿಗಳನ್ನು ನೇಮಿಸಿ ಸರ್ಕಾರಿ ಜಮೀನುಗಳನ್ನು ಪರಿಶೀಲಿಸಿ ಅಕ್ರಮವಾಗಿ ಕಟ್ಟಿರುವ ಮನೆಗಳನ್ನು ನೆಲಸಮ ಮಾಡಬೇಕು ಹಾಗೂ ಸರ್ಕಾರಿ ಜಮೀನುಗಳನ್ನು ವಶಪಡಿಸಿಕೊಳ್ಳಬೇಕು ಎಂದು ನಮ್ಮ ಸಂಘಟನೆಯು ಆಗ್ರಹಿಸುತ್ತದೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ರೂಪಿಸಲಾಗುವುದು ಎಂದು ಎಚ್ಚರಿಸಿದರು. ವಿಷಯ ರಾಯಚೂರು ತಾಲೂಕಿನ ವಡವಟ್ಟಿ ಗ್ರಾಮದಲ್ಲಿ ಸರ್ಕಾರಿ ಜಮೀನಿನ ಸರ್ವೆ ನಂಬರ್ 68ರಲ್ಲಿ ವಿಸ್ತೀರ್ಣ 80 ಎಕರೆ 7 ಗುಂಟೆ ಜಮೀನಿನಲ್ಲಿ ಹಂಚಿಕೆಯಾಗಿ ಉಳಿದಿರುವ 87 ಎಕರೆ 7 ಗುಂಟೆ ಜಮೀನಿನಲ್ಲಿ ಅಕ್ರಮವಾಗಿ ಮನೆಗಳನ್ನು ಕಟ್ಟಿಕೊಂಡಿರುವ ಭೂಗಳ್ಳರ ಮನೆಗಳನ್ನು ಕೂಡಲೇ ತೆರವುಗೊಳಿಸಬೇಕು. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಪ್ರಗತಿಪರ ಕನ್ನಡ ಸಂಸ್ಥೆ ರಾಯಚೂರು ಜಿಲ್ಲೆ ಘಟಕ ದೂರು ಮೂಲಕ ಘೋಷಿಸಿದೆ. ಅಂದರೆ ರಾಯಚೂರು ತಾಲೂಕಿನ ವಡವಟ್ಟಿ ಗ್ರಾಮದಲ್ಲಿ ಸರ್ಕಾರಿ ಜಮೀನಿನಲ್ಲಿ ಸರ್ಕಾರ ಹಿರಿಯ ಪ್ರಾಥಮಿಕ ಶಾಲೆ ಹಿಂದುಗಡೆ ಕೆಲವು ಭೂಗಳ್ಳರು ಸೇರಿಕೊಂಡು ಅಕ್ರಮವಾಗಿ ಸರ್ಕಾರಿ ಜಮೀನಿನ ಮನೆಗಳನ್ನು ಕಟ್ಟಿಕೊಂಡಿರುತ್ತಾರೆ. ಬಾಡಿಗೆ ಪತ್ರಗಳಿಗೆ ತಮ್ಮ ಆಹ್ವಾನಗಳನ್ನು ಲಗತ್ತಿಸಲಾಗಿದೆ. ಇದೇ ರೀತಿಯಾಗಿ ಸರ್ಕಾರದ ಕಣ್ಣ ಮುಚ್ಚಿ ಕೂತಾರೆ. ಎಲ್ಲ ಜಮೀನುಗಳನ್ನು ಈ ಅವರನ್ನು ಅಕ್ರಮವಾಗಿ ವಡವಟ್ಟಿ ಗ್ರಾಮದ ಸದಸ್ಯರು ಹಾಗೂ ಬಾಯಿದೊಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಈ ಮನೆಗಳನ್ನು ಕಟ್ಟಿಕೊಳ್ಳಲು ಲಂಚ ಪಡೆದು ಸಹಕಾರ ನೀಡುತ್ತಾರೆ. ಇಲ್ಲಿ ಜನರು ಅಳಿಕೊಂಡಿರುತ್ತಾರೆ. ಅದರಿಂದ ನ್ಯಾಯಗಳ ತಾವು ಸರದಿ ವಿಷಯದ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ತನಿಖಾಧಿಕಾರಿಗಳನ್ನು ನೇಮಿಸಿ ಸರ್ಕಾರಿ ಜಮೀನಿನ ಪರಿಶೀಲನೆ ಅಕ್ರಮವಾಗಿ ಕಟ್ಟಿಕೊಂಡಿರುವ ಮನೆಗಳನ್ನು ನೆಲಸಮವನ್ನು ಮಾಡಬೇಕೆಂದು ಸರ್ಕಾರಿ ಜಮೀನನ್ನು ವಶಪಡಿಸಿಕೊಳ್ಳಬೇಕು ಎಂದು ನಮ್ಮ ಸಂಘಟನೆಯ ಅಧ್ಯಯಿಸಿದೆ. ಇಲ್ಲವಾದ ಮುಂದಿನ ದಿನಗಳಲ್ಲಿ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎಸ್ ಈರೇಶ್, ತಿಮ್ಮಪ್ಪ, ಮುಖೇಶ್ ಇದ್ದರು. ಪಟ್ಟಣದ ನೇತಾಜಿ ಶಿಕ್ಷಣ ಸಂಸ್ಥೆಗೆ ಈಗ 25 ವರ್ಷದ ರಜತ ಮಹೋತ್ಸವದ ಸಂಭ್ರಮ. ಇದೇ ಜನವರಿ 30 ಮತ್ತು 31ರಂದು 2 ದಿನಗಳ ಮುಖ್ಯ ವೇದಿಕೆಯ ಕಾರ್ಯಕ್ರಮ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ಸಚಿವರು, ಶಾಸಕರು ಚಾಲನೆ ನೀಡಲಿದ್ದಾರೆ ಎಂದು ನೇತಾಜಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಕೆ ವಿಜಯಲಕ್ಷ್ಮಿ ಹೇಳಿದರು.
ನೇತಾಜಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾರ್ಯಕ್ರಮ 2 ದಿನ ನಡೆಯಲಿದ್ದು, ಮೊದಲನೇ ದಿನ ಜನವರಿ 30ರಂದು ಗುರುವಾರ ಬೆಳಗ್ಗೆ 9:30ಕ್ಕೆ ನೇತಾಜಿ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವಿದ್ದು, ಈ 25 ವರ್ಷಗಳ ಅವಧಿಯಲ್ಲಿ ಸಂಸ್ಥೆಯಲ್ಲಿ ಕಲಿತು ಎಸ್ಎಸ್ಎಲ್ಸಿ ಪಿಯುಸಿ ಮುಗಿಸಿ ಹೊರಹೋದ 2,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕಲ್ಮಠದ ಪರಮ ಪೂಜ್ಯ ವಿರೂಪಾಕ್ಷ ಪಂಡಿತಾರಾಧ್ಯ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸುವರು. ಮಾಜಿ ಶಾಸಕರಾದ ಶ್ರೀ ರಾಜ ವೆಂಕಟಪ್ಪ ನಾಯಕ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಕೆಇ ನರಸಿಂಹ ಅವರು 3ನೇ ಕೃತಿ ಎದೆಯ ಮೇಲಿನ ಹೂವು ಕವನ ಸಂಕಲನ ಬಿಡುಗಡೆಯಾಗಲಿದ್ದು, ಹಿರಿಯ ಸಾಹಿತಿ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಟ್ಟದೂರು ಕೃತಿ ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹಿರಿಯ ಬರಹಗಾರ ವೀರ ಹನುಮನ್, ಮುಖಂಡರಾದ ತಿಮ್ಮಾರೆಡ್ಡಿ ಭೋಗಾವತಿ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ರವಿಕುಮಾರ್ ಪಾಟೀಲ್, ವಕೀಲರು ಡಾಕ್ಟರ್ ತನುಶ್ರೀ ಪ್ರವೀಣ್ ಕುಮಾರ್, ಪ್ರಾಚಾರ್ಯರಾದ ಈರಣ್ಣ ಮಲರ್ಟಿ, ಪದ್ಮಾವತಿ ಬಿವಿ ರೆಡ್ಡಿ, ಪ್ರಿಯಾಂಕಾ ರಾಜಲಬಂಡ, ಪಕ್ಷಿ ಪ್ರೇಮಿ ಸಲಾವುದ್ದೀನ್, ಪುರಸಭೆ ಸದಸ್ಯ ಶರಣಪ್ಪ ಮೇಧಾ, ಕೆ ವೆಂಕಟೇಶ್ ಯಾದವ್ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದು, ಸಂಸ್ಥೆಯ ಅಧ್ಯಕ್ಷ ಕೆಇ ನರಸಿಂಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮೊದಲನೆಯ ದಿನ ಅಬ್ದುಲ್ ಖುದ್ದೂಸ್ ಅವರಿಂದ ನಾಣ್ಯ ಪ್ರದರ್ಶನ, ಸಂಗಾಪುರ ದೇವರಾಜ ಅವರಿಂದ ಶಿಲ್ಪಕಲಾ ಪ್ರದರ್ಶನ, ಸಿರಿಧಾನ್ಯ ಪ್ರದರ್ಶನ, ವಿಜ್ಞಾನದ ಮಾದರಿಗಳು ಪ್ರದರ್ಶನ ಇರುತ್ತವೆ. ಅದೇ ರೀತಿ ಜನವರಿ 31ರ ಶುಕ್ರವಾರ 2ನೇ ದಿನ ಕಾರ್ಯಕ್ರಮ ಬೆಳ್ಳಿ ಮಹೋತ್ಸವದ ಮುಖ್ಯ ಸಮಾರಂಭವಾಗಿದ್ದು, ಅಂದು ಸಂಜೆ 4 ಗಂಟೆಗೆ ಈ ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆಯ ಸಚಿವರಾದ ಎನ್ಎಸ್ ಬೋಸರಾಜು ಉದ್ಘಾಟಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಸಂಸ್ಥೆಯ 25 ವರ್ಷಗಳ ಸ್ಮರಣ ಸಂಚಿಕೆ ನೇತಾಜಿ ನೆರಳು ಶಾಸಕ ಹಂಪಯ್ಯ ನಾಯಕ್ ಸಾಹುಕಾರ ಇವರಿಂದ ಬಿಡುಗಡೆಗೊಳ್ಳಲಿದೆ. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಲಕ್ಷ್ಮೀ ಡಿ ವೀರೇಶ್, ಅಖಿಲ ಕರ್ನಾಟಕ ಕುರುಬರ ಸಂಘದ ರಾಜ್ಯಾಧ್ಯಕ್ಷ ಎಂ ಈರಣ್ಣ, ಪುರಸಭೆ ಮಾಜಿ ಅಧ್ಯಕ್ಷ ಸಬ್ಬಲಿ ಸಾಬ್, ಪ್ರಥಮ ದರ್ಜಾ ಗುತ್ತಿಗೆದಾರ ಅಕ್ಬರ್ ಸಾಬ್, ಜಿ ನಾಗರಾಜ್, ಮಹಂತೇಶ ಸ್ವಾಮಿ ರೌಡೂರು, ಶ್ರೀಮತಿ ಲಕ್ಷ್ಮಿ, ಡಾಕ್ಟರ್ ಈರಣ್ಣ ಮುದಗಲ್, ಶರಫುದ್ದೀನ್ ಪೋತ್ನಾಳ್, ಬಿಇಒ ಚಂದ್ರಶೇಖರ್ ದೊಡ್ಡಮನಿ, ಟಿ ನಾಗರಾಜ್ ನದಿಚಾಗಿ, ಹಿರಿಯ ವಕೀಲರಾದ ಸಿದ್ದಲಿಂಗಪ್ಪ ಕೊಟ್ನೇಕಲ್, ಸಿಪಿಐ ವೀರಭದ್ರಯ್ಯ ಹಿರೇಮಠ, ಪುರಸಭೆ ಸದಸ್ಯ ಬಸವರಾಜ ಭಜಂತ್ರಿ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದು, ನೇತಾಜಿ ನೆರಳು ಸ್ಮರಣ ಸಂಚಿಕೆಯ ಸಂಪಾದಕರಾದ ಸಾಹಿತಿ ರಮೇಶ್ ಬಾಬು ಯಾಳಗಿ ಸಂಸ್ಥೆಯ ನಡೆದು ಬಂದ ದಾರಿ ಕುರಿತು ಮಾತನಾಡಿದರೆ, ಹಿರಿಯ ಬರಹಗಾರ ಮಹಾಂತೇಶ್ ಮಸ್ಕಿ ಅವರು ಸ್ಮರಣೆ ಸಂಚಿಕೆ ಕುರಿತು ಮಾತನಾಡಲಿದ್ದಾರೆ. ವೇದಿಕೆಯ ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಈ 2 ದಿನಗಳ ಕಾರ್ಯಕ್ರಮದಲ್ಲಿ ನೇತಾಜಿ ಪ್ರಾಥಮಿಕ, ಪ್ರೌಢ ಹಾಗೂ ಪದವಿ ಪೂರ್ವ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು, ಶಿಕ್ಷಕರು, ಉಪನ್ಯಾಸಕರು ಭಾಗವಹಿಸಲಿದ್ದು, ಪಾಲಕರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಸಂಸ್ಥೆಯ ಕಾರ್ಯದರ್ಶಿ ಕೆ ವಿಜಯಲಕ್ಷ್ಮಿ ಕೋರಿದರು. 23 ನೇತಾಜಿಯವರ ಜಯಂತಿ. ಪ್ರತಿ ವರ್ಷನೂ ನೇತಾಜಿಯವರ ಜಯಂತಿಯನ್ನು ಅದ್ಧೂರಿಯಾಗಿ ಟ್ರ್ಯಾಕ್ಟರ್ ಮೆರವಣಿಗೆ ಅಥವಾ ಇತರ ಚಟುವಟಿಕೆಗಳ ಮೂಲಕ ಅದ್ಧೂರಿಯಾಗಿ ಆಚರಣೆ ಮಾಡ್ತೀವಿ. ಈ ಸರಿ ಏನ್ಕೊಂಡಿದ್ವಿ, ನಮ್ಮೆಲ್ಲ ಮಹಿಳಾ ಪಾಲಕರಿಗೆ ಆಟೋಟ ಸ್ಪರ್ಧೆಗಳನ್ನು ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಜನವರಿ 23ಕ್ಕೆ ಇಟ್ಟಿದ್ದೀವಿ. ನಂತರ 30ನೇ ತಾರೀಕು ಹಳೆಯ ವಿದ್ಯಾರ್ಥಿಗಳು ಮತ್ತು ಹಳೆಯ ಶಿಕ್ಷಕರು 25 ವರ್ಷಗಳ ಕಾಲ ಇಲ್ಲಿ ಯಾರ್ಯಾರು ಶಿಕ್ಷಕರು ಕಾರ್ಯನಿರ್ವಹಿಸಿ ಹೋಗಿದ್ದಾರೆ ಅವರೆಲ್ಲರನ್ನೂ ಇನ್ವೈಟ್ ಮಾಡಿದ್ವಿ. ಅವ್ರಿಗೆ ಸಂಸ್ಥೆಯ ಪರವಾಗಿ ಗೌರವಪೂರ್ವಕ ಸನ್ಮಾನ ಸಲ್ಲಿಸಬೇಕು ಅಂದ್ಕೊಂಡಿದ್ವಿ. ಜೊತೆಗೆ ಈ 31ಕ್ಕೆ ಸರ್ ಅವರು ಹೇಳಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ. 30ರಿಂದ 35 ಕಾರ್ಯಕ್ರಮಗಳಿರ್ತವೆ. ನಮ್ಮೆಲ್ಲರೂ ಪಾಲಕರು ಆ ದಿನ ಬರ್ತಾರೆ. ನಿಮ್ಮ ಸಹಕಾರ ಭಾಳ ಅಗತ್ಯವಾಗಿ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಿಸಿದಂಗೆ ಸಂಸ್ಥೆಯ ಪರವಾಗಿ ತಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ತಾವೆಲ್ಲರೂ 2 ದಿನಗಳ ಕಾಲ ಹಾಜರಿದ್ದು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿಸ್ತೀನಿ. ಅಂತೇಳಿ ರಾಯಚೂರಿನ ಪ್ರಾಚೀನ ನಾಣ್ಯ ಸಂಗ್ರಾಹಕರು, ಪ್ರಸಿದ್ಧ ನಾಣ್ಯ ಸಂಗ್ರಾಹಕರು ಅವರು, ಆಮೇಲೆ ಗಾಂಧಿ ಕಾಲೇಜಿನ ಪ್ರಾಚಾರ್ಯರಾದ ಈರಣ್ಣ ಮರಳಡ್ಡಿ, BVR ಶಾಲೆಯ ಪದ್ಮಾವತಿ BV ರೆಡ್ಡಿ ಅವರು, ಆಮೇಲೆ ಪ್ರಿಯಾಂಕಾ ರಾಜಲ್ಬಂಡಿ ಕಿಡ್ಜಿ ಸ್ಕೂಲ್ನ ಮುಖ್ಯಸ್ಥರು ಅವರು, ಜೊತೆಗೆ ಪಕ್ಷಿ ಪ್ರೇಮಿ ಸಲಾವುದ್ದೀನ್ ಸಾರು, ಪುರಸಭೆ ಸದಸ್ಯರಾದಂಥ ಶರಣಪ್ಪ ಮೇಧಾ, ವೆಂಕಟೇಶ್ ಯಾದವ್, ವಾಕ್ಯ ಕನ್ಸ್ಟ್ರಕ್ಷನ್ಸ್ ಇದೆಯಲ್ಲ ಅವರು, ಇವರೆಲ್ಲರೂ ಅವತ್ತಿನ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ವಿಶೇಷವಾಗಿ ಅವತ್ತಿನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಜೊತೆಗೆ ನನ್ನ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ವಿದ್ಯಾರ್ಥಿಗಳೆಲ್ಲ ಭಾಳ ಒತ್ತಾಸೆಯನ್ನು ಮಾಡಿದರು. ಎದೆ ಮೇಲಿನ ಹೂವು ಅಂತೇಳಿ ಕವನ ಸಂಕಲನ. ಆ ಕವನ ಸಂಕಲನ 2010-11ನೇ ಬ್ಯಾಚಿನ ವಿದ್ಯಾರ್ಥಿಗಳೆಲ್ಲ ಅವರೇ ಅದಕ್ಕೆ ಏನು ಖರ್ಚು ವೆಚ್ಚಿದೆ ಅವರೇ ಭರಿಸಿದ್ದಾರೆ. ಇಲ್ಲಿ ರಾಯಲ್ ಕುಂತಿದ್ದಾರಲ್ಲ ಇವ್ರ ಬ್ಯಾಚ್ ಅದು.
ಆ ವಿದ್ಯಾರ್ಥಿಗಳಿಲ್ಲ ಸರ್, ನಾವು ಏನಾದ್ರು ನಮ್ಮನ್ನೆಲ್ಲ ಸೇರಿಸ್ತಾ ಇದ್ದಾರೆ, ನಮಗೆ ಭಾಳ ಖುಷಿ ಅನ್ನಿಸ್ತದೆ. ಆ ನೆನಪಿಗಾಗಿ ಏನಾದರೂ ಮಾಡ್ತೀವಿ ಅಂದರೆ ಇವರೆಲ್ಲರೂ ಆ ಪುಸ್ತಕ ಹೊರಗೆ ತರಬೇಕು ಅಂತೇಳಿ ನಿರ್ಧಾರ ಮಾಡಿದ್ರಿಂದ ಅವತ್ತು ಆ ಪುಸ್ತಕ ಹೊರಗೆ ಬರ್ತಾ ಇದೆ. ಡಾಕ್ಟರ್ ಬಸವಪ್ರಭು ಪಾಟೀಲ್ ಸರ್ ಆ ಪುಸ್ತಕವನ್ನು ಲೋಕಾರ್ಪಣೆ ಮಾಡ್ತಾರೆ ಮೊದಲನೇ ದಿನ. ಇಷ್ಟು ಮೊದಲನೇ ದಿನದ ಕಾರ್ಯಕ್ರಮಗಳು. ಜೊತೆಗೆ ಮೊದಲನೇ ದಿನ ನಾಣ್ಯ ಪ್ರದರ್ಶನ ಇರುತ್ತೆ ಕುದ್ದೂಸ್ ಅವರಿಂದ. ಜೊತೆಗೆ ಇಲ್ಲಿ ದೇವರಾಜ್ ಸಂಗಪುರ ಅಂತೇಳಿ ಶಿಲ್ಪಿ, ನಮ್ಮ ವಿದ್ಯಾರ್ಥಿ, ಆ ವಿದ್ಯಾರ್ಥಿಯ ಶಿಲ್ಪಕಲಾ ಪ್ರದರ್ಶನ ಕೂಡ ಇದೆ. ಆಮೇಲೆ ಸಿರಿಧಾನ್ಯಗಳ ಪ್ರದರ್ಶನ ಇದೆ. ಹೀಗೆ ಸ್ವಲ್ಪ ಅಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಕೂಡ ಮೊದಲನೇ ದಿನ ಹಮ್ಮಿಕೊಂಡಿದ್ದೀವಿ. ಬೆಳಗ್ಗೆ 9 ಸ್ಟಾರ್ಟ್ ಆಗಿ 2 ಗಂಟೆಗೆಲ್ಲ ಮುಗೀತದೆ. ಆ ಎಲ್ಲ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಗಳು ಮತ್ತು ಅವರದೇ ವೇದಿಕೆ, ಅವರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದೆಲ್ಲ ನಡೀತದೆ. ಅದು ಮೊದಲನೇ ದಿನದ ಕಾರ್ಯಕ್ರಮ. ಅದಾದಮೇಲೆ ಸರ್ 2ನೇ ದಿನ 31ನೇ ತಾರೀಕು ಬಹಳ ಮುಖ್ಯವಾದಂಥ ಕಾರ್ಯಕ್ರಮ, 25ನೇ ವರ್ಷದ ಬೆಳ್ಳಿ ಮಹೋತ್ಸವದ ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನು ಸಚಿವರಾದಂಥ NS ಬೋಸ್ಲೆ ಸರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಶಾಸಕರಾದಂಥ ಹಂಪನಾಯಕ್ ಸರ್ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಾರೆ. ಮತ್ತು 2ನೇ ದಿನದಲ್ಲಿ ನಮ್ಮ ಸ್ಕೂಲಿನ ಸ್ಮರಣ ಸಂಚಿಕೆ ನೇತಾಜಿ ನೆರಳು ಅಂತೇಳಿ ಒಂದು ಸ್ಮರಣ ಸಂಚಿಕೆ ತರ್ತಾ ಇದ್ವಿ. 25 ವರ್ಷದಲ್ಲಿ ಏನೆಲ್ಲ ನಮ್ಮಲ್ಲಿ ಚಟುವಟಿಕೆಗಳು ನಡೆದವು, ಯಾವ ಬ್ಯಾಚಿನ ವಿದ್ಯಾರ್ಥಿಗಳಿದ್ರು, ಯಾವ ಶಿಕ್ಷಕರಿದ್ದರು, ಅದರ ಎಲ್ಲವೂ ವಿವರ ಇದೆ. ಮತ್ತು ಮಾನವೀಯಲ್ಲಿರ್ತಕ್ಕಂಥ ಕೆಲವು ಆಸಕ್ತ ಗೆಳೆಯರು, ಸಾಹಿತಿಗಳು, ಬರಹಗಾರರು, ಚಿಂತಕರು ಲೇಖನಗಳನ್ನು ಕೂಡ ಬರೆದಿದ್ದಾರೆ. ಸಂಸ್ಥೆ ಬಗ್ಗೆನೂ ಬರೆದಿದ್ದಾರೆ. ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟ ಲೇಖನಗಳು ಕೂಡ ಅಲ್ಲೆಲ್ಲ ಇದ್ದಾವೆ. ಆ ಒಂದು ಸ್ಮರಣ ಸಂಚಿಕೆ ಬಿಡುಗಡೆ ಕೂಡ ಶಾಸಕರಿಂದ 31ನೇ ತಾರೀಕು ಆಗುತ್ತೆ. ಅವತ್ತಿನ ಮುಖ್ಯ ಅತಿಥಿಗಳು ಪುರಸಭೆಯ ಮುಖ್ಯಸ್ಥರಾದಂಥ ಅಥವಾ ಅಧ್ಯಕ್ಷರಾದಂಥ ಲಕ್ಷ್ಮೀ ಡಿ ವೀರೇಶ್ ಇರ್ತಾರೆ. ಜೊತೆಗೆ ಎಂ ಈರಣ್ಣ ಸರ್ ಅವರು ಇರ್ತಾರೆ, ಕಾಂಟ್ರಾಕ್ಟ್ರು, ಅಕ್ಬರ್ ಸಾಬು, ಜೊತೆಗೆ ಜಿ ನಾಗರಾಜ್ ಮತ್ತು ಮಹಂತೇಶ್ ಸ್ವಾಮಿ ರೌಡು, ಮತ್ತು ವಿಶೇಷವಾಗಿ ಮಹಂತೇಶ್ ಮಸ್ಕಿ ಸರ್ ಅವತ್ತು ಸ್ಮರಣ ಸಂಚಿಕೆ ಕುರಿತು ಮಾತಾಡ್ತಾರೆ. ಮತ್ತು ರಮೇಶ್ ಬಾಬು ಯಾಳಗಿ, ಬರಹಗಾರರು, ಸಾಹಿತಿಗಳು, ಅವರು ಆ ಸಂಸ್ಥೆ ನಡೆದು ಬಂದ ದಾರಿ ಕುರಿತು ಮಾತಾಡ್ತಾರೆ. ಇಲ್ಲಿ ರಮೇಶ್ ಬಾಬು ಯಾಳಗಿ ಸರ್ನ ಇನ್ನೊಂದು ಜವಾಬ್ದಾರಿ ಕೊಟ್ಟಿದ್ದು ನಾವು. ಇಡೀ ಸ್ಮರಣ ಸಂಚಿಕೆಯ ಸಂಪಾದಕರವರು ಭಾಳ 1-1.5 ತಿಂಗಳು ಆ ಸ್ಮರಣ ಸಂಚಿಕೆ ಬೇಕಾದಂಥ ಎಲ್ಲ ಕೆಲಸವನ್ನು, ಲೇಖನಗಳ ಸಂಗ್ರಹವನ್ನು ಅವರೇ ಮಾಡಿದ್ದಾರೆ. ಮತ್ತು ಲೇಖಕರಿಗೆ ಕೂಡ, ಬರಹಗಾರರಿಗೆ ಕೂಡ ಅವರೇ ಖುದ್ದಾಗಿ ಫೋನ್ ಮಾಡಿ ಆ ಬರಹಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಮತ್ತು ಇವತ್ತು ಪೂರ್ತಿ ಆಯ್ತು. ಅದು ಇನ್ನು 3 ದಿನದಲ್ಲಿ ಎಲ್ಲ ಸಂಚಿಕೆಗಳು ಬರ್ತವೆ. ಆ ಎಲ್ಲ ಜವಾಬ್ದಾರಿ ಅವರೇ ವಹಿಸ್ಕೊಂಡಿದ್ರು. ಅದರ ಜೊತೆಗೆ ಆ ಸಂಸ್ಥೆಯ ಕುರಿತು ಕೂಡ ಅವತ್ತು ಅವರು ಮಾತಾಡಲಿದ್ದಾರೆ. ವಿಶೇಷವಾಗಿ CPI ಸರ್ ಅವರು, ಜೊತೆಗೆ BO ಆದಂಥ ಚಂದ್ರಶೇಖರ್ ದೊಡ್ಡಮನಿ ಸರ್, ನಮ್ಮ ಟಿ ನಾಗರಾಜ್ ಸರ್ ಮಾವನವರು, ಜೊತೆಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಶರ್ಫುದ್ದೀನ್ ಕೋತ್ನಾಳ್ ಅವರು, ಸಿದ್ಧಲಿಂಗಪ್ಪ ಕೊಟ್ನೇಕಲ್ ವಕೀಲರು, ಆಮೇಲೆ ಈ ನಮ್ಮ ವಾರ್ಡಿನ ಪುರಸಭೆ ಸದಸ್ಯರಾದಂಥ ಬಸವರಾಜ್ ಭಜಂತ್ರಿ, ಇವರೆಲ್ಲರೂ ಅವತ್ತಿನ ಕಾರ್ಯಕ್ರಮದಲ್ಲಿ ಇದ್ದಾರೆ. ವಿಶೇಷವಾಗಿ ವೀರ ಹನುಮಾನ್ ಸರ್ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅವರು ಕೂಡ ಎದೆ ಮೇಲಿನ ಹೂವು ಪುಸ್ತಕ ಕುರಿತು ಮಾತಾಡಲಿದ್ದಾರೆ. ಇಷ್ಟು 2 ದಿನದ ಕರ್ನಾಟಕ ಮತ್ತು ಇತರ. ಈ ಸಂದರ್ಭದಲ್ಲಿ ಸಂಸ್ಥೆಯ ಕೆ ರಾಜಾ ರವಿವರ್ಮ, ಡಾಕ್ಟರ್ ಕೆ ವಿನಯ್, ಮುಖ್ಯ ಶಿಕ್ಷಕರಾದ ಶ್ರೀಮತಿ ಅನಿಸಾ ಫಾತಿಮ್, ಬಸವರಾಜ್, ರಹೀಂ ಪಾಷಾ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗರ್ಭಿಣಿಯರಿಗೆ ಸಕಾಲದಲ್ಲಿ ಸೂಕ್ತ ಚಿಕಿತ್ಸೆ ನೀಡದಿದ್ದರೆ ಕ್ರಮ, ಸಚಿವ ಗುಂಡೂರಾವ್ ಎಚ್ಚರಿಕೆ. ಮಾನ್ವಿ ಅಗ್ನಿಶಾಮಕ ಠಾಣೆಗೆ ಭೇಟಿ ನೀಡಿದ ರವಿ ಡಿ ಚನ್ನಣ್ಣನವರ್. ಒಪ್ಪಂದದ ಷರತ್ತು ಉಲ್ಲಂಘಿಸುತ್ತಿರುವ ARV ಸಿಮೆಂಟ್ ಸೊಸೈಟಿ. ರಾಷ್ಟ್ರಧ್ವಜಕ್ಕೆ ಅವಮಾನ, ಕಾನೂನು ಕ್ರಮಕ್ಕೆ ಆಗ್ರಹ. ಮಾನ್ವಿ ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಆರೋಗ್ಯ ಸಚಿವರ ಭೇಟಿ.
ಸಿಂಧನೂರಿನ 7 ರಾಗಿ ಕ್ಯಾಂಪ್ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಿಸಲು ಪೌರಾಯುಕ್ತರಿಗೆ ಆದೇಶಿಸಲು ಆಗ್ರಹ. ಕೆ ಸುವಿಧಾ ಸೂಪರ್ ಸ್ಪೆಷಾಲಿಟಿ ಆರ್ಥೋಪೆಟಿಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಉತ್ತಮ ಭವಿಷ್ಯವಿದೆ, ಸಚಿವ ಗುಂಡೂರಾವ್. ಸಿಂಧನೂರಿನಲ್ಲಿ ಟೈರ್ ಸ್ಫೋಟದಿಂದ ವಾಹನ ಪಲ್ಟಿ, 3 ವಿದ್ಯಾರ್ಥಿಗಳ ಸಹಿತ 4 ಮೃತ. ವಡವಟ್ಟಿ ಸರ್ಕಾರಿ ಜಮೀನಿನಲ್ಲಿ ಅಕ್ರಮವಾಗಿ ಮನೆಗಳ ತೆರವುಗೊಳಿಸಲು ಆಗ್ರಹ. ಮತ್ತು ಮಾನ್ವೀಯ ನೇತಾಜಿ ಶಿಕ್ಷಣ ಸಂಸ್ಥೆಯಲ್ಲಿ ರಜತ ಮಹೋತ್ಸವದ ಸಂಭ್ರಮ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಅಮೋಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.